प्रकाश आता डॉक्टर B.R. आंबेडकर आदिवासी संघाचा कार्याध्यक्ष जय भीम ಆದರಣೀಯ ದೇವೇಂದ್ರ ಮಾತನಾಡಿ ಡಾಕ್ಟರ್ B.R. ಆಂಬೇಡ್ಕರ್ ಆದಿವಾಸಿ ಗೌರವಾಧ್ಯಕ್ಷರಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರುದ್ರಮ್ಮ ಅಂತೇಳಿ, ನಾನು ಇಲ್ಲೇ ಶಿವಮೊಗ್ಗ ತಾಲೂಕು ಮಾಚನಹಳ್ಳಿ DSS ಅಂಬೇಡ್ಕರ್ ವಾದದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳಂತಿದ್ದಾವೆ, ಅದರಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಈ ಕಮಿಟಿನಲ್ಲಿ ಯಾವ ಪೋಸ್ಟ್ ಕೊಡ್ತಾರೋ ಕರ್ನಾಟಕ ರಾಜ್ಯ ಮಾತಂಗಿ ಮಹಿಳಾ ಸಮಾಜದ ರಾಜ್ಯಾಧ್ಯಕ್ಷರು ಹಾವೇರಿ. ನಮಸ್ಕಾರ. ಡಾಕ್ಟರ್ B.R. ಆಂಬೇಡ್ಕರ್ ಆದಿವಾಸಿ ಸಂಘದ ಶಿವಮೊಗ್ಗ ಜಿಲ್ಲೆ ತಾಲೂಕು ಸಂಘಟನೆಯ ಸಂಚಾಲಕರಾದ ಆರ್ನಳ್ಳಿ ಅವರಪ್ಪ. ಎಲ್ಲರಿಗೂ ನಮಸ್ಕಾರ. ನಾನು ಜಿಲ್ಲಾ ವೆಂಕಟೇಶ್ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೀನಿ. ಮತ್ತು ಕರ್ನಾಟಕ ಮಾದಿಗ ದಂಡೋರ ಸಮಿತಿಯಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ ಶಂಕರಪುರ ಜಿಲ್ಲೆಯಲ್ಲಿ. ಹಾಗೆ ಏನೀಗ ಮೊನ್ನೆ ರಾಜ್ಯ ಸಮಿತಿಯಲ್ಲಿ ಒಂದು 25 ರಾಜ್ಯಾಧ್ಯಕ್ಷರೆಲ್ಲ ಸೇರಿ ಒಂದು ಒಕ್ಕೂಟ ಮಾಡಿದ್ದಾರೆ. ಆ ಒಕ್ಕೂಟದಲ್ಲಿ ನನಗೆ ರಾಜ್ಯ ಸಂಚಾಲಕನಾಗಿ ಈ ಒಂದು 4 ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ತಾನೇ ಒಂದು ಸಭೆ ಮಾಡಿ ಯಶಸ್ವಿ ಮಾಡಿ ಇವತ್ತು ಮಾತಂಗಿ ಮಹಾಸಭೆಯ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದಾಗ ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮ ಗಟ್ಟಿಯಾಗಿ ಹೇಳಿ, ಜೋರಾಗಿ ಹೇಳಿ, ಒಂದು ಸಲ ಜೈ ಭೀಮ್ ಎಂದು. ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಆದೇಶದಂತೆ ಮೀಸಲಾತಿ ಸದಾಶಿವ ಆಯೋಗ ಜಾರಿಗೊಳಿಸುವಂತೆ ಸಂಘಟನೆಯ ಮತ್ತು ಎಲ್ಲ ನಮ್ಮ ಜನಾಂಗದ ಮುಖಂಡರು ಒತ್ತಾಯಿಸುತ್ತಾರೆ. ಇಂದು ಪೂರ್ವಭಾವಿ ಸಭೆ ಇರುತ್ತದೆ. ಮೊದಲಿಗೆ ಈ ಪೀಠಿಕೆ ಓದುವ ಮುಖಾಂತರ ಈ ಸಭೆಯನ್ನು ಪ್ರಾರಂಭ ಮಾಡೋಣ. ದಯವಿಟ್ಟು ಎಲ್ಲ ಹೆಜ್ಜೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸರ್ವಭೌಮ ಸಮಾಜವಾದಿ ಜಾತಿಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಭಾರತ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮಾಡುವುದಕ್ಕಾಗಿ
ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪನೆ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮಾತಿಂಗಿ ಮಾದಿಗ ಸಮಾಜದ ಪರಿವರ್ತನೆ ವೇದಿಕೆ ಸಂಸ್ಥಾಪಕರಾದ ರಾಜ್ಯ ಗೌರವಾಧ್ಯಕ್ಷರು ಅಣ್ಣಪ್ಪ DN ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತಾರೆ. ಹಾಗೂ ರಾಜ್ಯ ಗೌರವ ಮನೆಯವರು ವೇದಿಕೆ ಮೇಲೆ ರಾಜ್ಯಾಧ್ಯಕ್ಷರು ಕಲಬುರಗಿ ರಾಜ್ಯ ಸಮಿತಿಯ ಸದಸ್ಯರಾದ ರವಿ ಸಿಂಗ್ ಅವರು ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳು ಮಾದಿಗ ದುಂಡೋರ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದ ತಿಮ್ಮಲಪುರ ಲೋಕೇಶಪ್ಪ ಅವರು ವೇದಿಕೆ ಮೇಲೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಪ್ರೇಮಾ ಕಲ್ಕೆರೆ, ಜಿಲ್ಲಾಧ್ಯಕ್ಷರು ಕುಮಾರ್ ಸರ್ ಅವರು ಹಾಗೂ KR ತಾಲೂಕು ಅಧ್ಯಕ್ಷರಾದ ಚೆಲುವರಾಜ್ AK ಸರ್ ಅವರು ವೇದಿಕೆ ಮೇಲೆ ಬರಬಹುದು. ರಾಜ್ಯ ಸಮಿತಿಯ ಸದಸ್ಯರಾದ ವೆಂಕಟೇಶ್ ಅವರು ವಿಪೂರ್ಣವಾದ ಸ್ವಾಗತಗಳು ಹಾಗೂ ಸದಸ್ಯರಾದ ವಿಷ್ಣುರಾಜ್ ರಾಜ್ಯಾಧ್ಯಕ್ಷರಾದ N ಪ್ರಕಾಶ್ ಅವರು ವೇದಿಕೆ ಮೇಲೆ ರಾಜ್ಯ ಗೌರವಾಧ್ಯಕ್ಷರಾದ ದೇವೇಂದ್ರ ಸರ್ ಅವರು ಭದ್ರಾವತಿ ತಾಲೂಕು ಅಧ್ಯಕ್ಷರಾದ ಪ್ರತಾಪ್ ರುದ್ರಮ್ಮ ಅವರು ವೇದಿಕೆ ಮೇಲೆ ಬರಬೇಕೆಂದು ಅಪೇಕ್ಷೆ. ಅಧ್ಯಕ್ಷರಾದ ರಮೇಶಣ್ಣ ಅವರಿಗೂ ಸ್ವಾಗತಗಳು ಹಾಗೂ ಕಾರ್ಯದರ್ಶಿ ಚನ್ನೇಶಣ್ಣ ಅವರಿಗೂ ಸ್ವಾಗತಗಳು. ಅಜಯ್ ಪ್ರಕಾಶ್ ಅವರಿಗೂ ಸ್ವಾಗತಗಳು ಹಾಗೂ ದಲಿತ ಮುಖಂಡರು ಹಾಗೂ ನಮ್ಮ ಜಾತಿಯ ಜನಾಂಗದ ಎಲ್ಲ ಸದಸ್ಯರು ವಿವಿಧ ಸಂಘದ ಸಂಸ್ಥೆಗಳಿಗೂ ಅವರಿಗೂ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸ್ವಾಗತವನ್ನು ಹಾಗೂ ಚೆನ್ನಗಿರಿ ಮಂಜುನಾಥ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಅಂತರಗಂಗೆ ಚಿನ್ನು ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು ಹಾಗೂ ಅಮ್ಮಪ್ಪ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿರುವಂತಹ ನನ್ನ ಅಣ್ಣ ತಮ್ಮಂದಿರು ಮತ್ತು ಸಹೋದರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈಗ ದೀಪ ಬೆಳಗುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತೆ ಕೇಳ್ಕೊಳ್ತಾ ಇದ್ದೀವಿ. ಆನಂದಮ್ಮನವರು ವೇದಿಕೆ ಮೇಲೆ ಬರುವುದೆಂದು
ಕೇಳ್ಕೊಳ್ತಿದ್ದೇವೆ. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ! ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ! ಜೈ ಭೀಮ್! ಜೈ ಭೀಮ್! ಜೈ ಭೀಮ್! ಜಿಲ್ಲಾಧ್ಯಕ್ಷ ಬರ್ರಿ. ಜೈ ಮಾತಂಗಿ, ಜೈ ಜೈ ಮಾತಂಗಿ! ಜೈ ಮಾತಂಗಿ, ಜೈ ಜೈ ಮಾತಂಗಿ! ಜೈ ಮಾತಂಗಿ, ಜೈ ಜೈ ಮಾತಂಗಿ! बोलो भारत माता की जय! ಜೈ ಭೀಮ್! ಜೈ ಭೀಮ್! ಈ ವೇದಿಕೆ ಮೇಲೆ ಇವತ್ತಿನ ದಿವಸ ಆಸೀನರಾಗಿದ್ದಂಥ ನನ್ನ ಬಂಧುಗಳೇ ಮತ್ತು ಕೇರ್ಪೇಟೆಯಿಂದ ಆಗಮಿಸಿರುವಂಥ ಸದಸ್ಯರುಗಳೇ ಮತ್ತು ಚನ್ನಗಿರಿಯಿಂದ ಆಗಮಿಸಿರುವಂಥ ಸದಸ್ಯರುಗಳೇ ಮತ್ತು ಭದ್ರಾವತಿ ತಾಲೂಕಿನ ಆಗಮಿಸಿರುವಂಥ ಸದಸ್ಯರುಗಳೇ ಮತ್ತು ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ಒಂದು ದುಃಖದ ಸಂಗತಿಯನ್ನು ನಾನು ವ್ಯಕ್ತ ಮಾಡಬೇಕು. ಹಲವಾರು ಸಂಘಟನೆಗಳಲ್ಲಿ ತೊಡಗಿ ಆ ಸಂಘಟನೆಗಳಲ್ಲಿ ಕೆಲವೊಂದು ಹಾಕುಗಳನ್ನು ಅನುಭವಗಳು ಪಟ್ಟು ನಾನು ನಿವೃತ್ತನಾಗಿ ಮನೆ ತಗೊಂಡಿದ್ದೆ. ಅನಂತರದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಯಾವ ಸಂಘಟನೆ ಬೇಡ ಅಂತಂದು ಹೇಳ್ಬಿಟ್ಟು ಕೆಲವೊಂದು ರಾಜಕಾರಣದಲ್ಲೂ ಕೂಡ ಹೋಗಿ ಅದರಲ್ಲೂ ಕೂಡ ಮನನೊಂದಿ ಮನೆಯಲ್ಲಿ ಕೊಟ್ಟಂಥ ಸಂದರ್ಭ. ಯಾವುದೋ ಒಂದು ಜ್ಞಾನದ ರೀತಿ ಸಂಘಟನೆಯನ್ನು ಕಟ್ಟಬೇಕು ಅನ್ನೋದನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಾಗ ನಮಗೆ ಆ ಕಟ್ಟೋದಕ್ಕೆ ಮೊದಲಿನಿಂದಾಗಿ ಕೈ ಜೋಡಿಸೋದಂತೂ ನಮ್ಮ ಪ್ರೊಫೆಸರ್ ರೀತಿಯಲ್ಲಿ ಇದೆ. ಯಾವ ರೀತಿ ಹೋಗ್ಬೇಕು ಅಂತ ಅಂದರೆ ಅದ್ರ ಜೊತೆಯಲ್ಲಿ ನಮ್ಮ ಎತ್ತಿ ಬೆಳೆಸಿ ನಮ್ಮ ಮಾರ್ಗದರ್ಶನಗಳಿಗೆ ಇವತ್ತು ವೇದಿಕೆಯಲ್ಲಿ ಹಚ್ಚಿದ್ದೀನಿ ಅಂತಂದರೆ ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇಟ್ಕೊಂಡು ಮಾತಾಡೋದಕ್ಕೆ ಧೈರ್ಯ ಶಕ್ತಿ ಸಿಕ್ಕಿದೆ ಅಂತಂದರೆ ಹೆಮ್ಮೆಯಿಂದ ಹೇಳ್ಬೇಕಂತಂದರೆ ನಮಗೆ ತಿಮ್ಮಪ್ಪ ಲೋಕೇಶ್ ಅವರು ಮೂಲಭೂತ ಕಾರಣರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ನೋವುಗಳು ಅಂತಂದರೆ ಸಂಘಟನೆಯನ್ನು ಕಟ್ಟಬೇಕಾದ್ರೆ ಭಾರಿ ಕಷ್ಟದಿಂದ ಕಟ್ಟಿದಂಥ ಸಂಘಟನೆ. ಅಷ್ಟು ಸಂಘಟನೆಯಲ್ಲಿ ಕಷ್ಟಗಳು ಪಟ್ಟಿಲ್ಲ ಬಂದೋಡೆ. ಭಾರಿ ನೋವಿನ ಸಂಘಟನೆಯಲ್ಲಿ ಹಣಕಾಸಿನ ಸಮಸ್ಯೆ ಇಟ್ಕೊಂಡು ಕಟ್ಟಿದ್ದಂಥದ್ದು. ಒಂದೇ ಮನೆಯಲ್ಲಿ ಎರಡೆರಡು ಮನೆಗಳಲ್ಲಿ ಹೋಗಿ ಎಗ್ಗೆಬ್ಬರನ್ನ ಹಾಕೋಂಥ ಸಮಯದೊಳಗೆ ಹಾಕಿದ್ದೀವಿ. ಅದರಲ್ಲಿ ಆ ಕಡೆ ಭಾಗದಲ್ಲಿ ಪ್ರೊಫೆಸರ್ ಅವರು ಕೆಲವೊಂದು ಇಂಥದ್ದು ಸೃಷ್ಟಿ ಮಾಡಿ ಅಂತಂದ್ರೆ ಕೆಲವೊಬ್ಬರು ಹಾಕೊಂತೀವಿ. ಆ ಕಡೆ ಮಂಡ್ಯ ಭಾಗದಲ್ಲಿ ಕೆಲವೊಂದು ಸಿಕ್ಕಾಗ ಅವನ್ನು ಕೂಡ ಹಾಕೊಂತೀವಿ. ಹಾಕೊಂಡಾಗ ಕೆಲವೊಬ್ಬರು ಬಂದು ಸಿಗ್ನೇಚರ್
ನನ್ನ ಸಿಗ್ನೇಚರ್ ಇಲ್ಲ, ನಾನು ಇಲ್ಲ, ನೀವು ಹೆಂಗ್ ಮಾಡಿದೆ ಅಂತ ಕೇಳಬಹುದಾಗಿತ್ತು ಒಂದು ಮಾತನ್ನ. ಆದರೆ ನಮ್ಮ ವೇದಿಕೆಯಲ್ಲಿ ಒಂದು ತಾಯಿಯ ಆಕಾರದಲ್ಲಿ ಒಂದು ಶಕ್ತಿಯಲ್ಲಿ ನಿಂತಂತ ಪ್ರೇಮ ಕಲ್ಚರ್ ಅವರು ಒಂದು ಶಕ್ತಿಯನ್ನು ಕೊಟ್ಟಂಥದ್ದು ನಮ್ಮ ರವಿ ಸಿಂಗ್ ಅವರನ್ನ ಕೊಟ್ಟಿರುವಂಥ ಒಂದು ಶಕ್ತಿ ಇವತ್ತು. ಆ ರೀತಿಯಲ್ಲಿ ಅವರು ಬಂದಾಗ ಒಂದು ನಮ್ಮನ್ನ ಸಭೆಗೆ ಕಾಣದ ಮುಂಚೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಮನೆ ಬಂದು ಮೀಟ್ ಆಗ್ತಾರೆ. ಮೀಟ್ ಆದಾಗ ಸುಮಾರು 550 ಕಿಲೋಮೀಟರ್ ದೂರ ಬಂದು ನಮ್ಮನ್ನು ಮೀಟ್ ಮಾಡಿ ಹೋಗಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅನ್ನೋದು ಒಂದು ಮಾತಾಡಲ್ಲ. ಅದು ಎಂದೂ ಕೂಡ ಯಾರ ಭಯನೂ ಕೂಡ ಬರಲ್ಲ. ಯಾಕೆಂತಂದ್ರೆ ಅವ್ರದ್ದು ಸಿಗ್ನೇಚರ್ ಇಲ್ಲ ಅಧ್ಯಕ್ಷರಿಗೆ, ಒಂದು ಕಾರ್ಡ್ ಕೂಡ ಕೊಟ್ಟಿಲ್ಲ. ಒಂದು ವಾಟ್ಸಪ್ ಅಲ್ಲಿ ತಗೊಂಡು ಅವ್ರನ್ನ ಒಂದು ನೇಮಕಾತಿ ಮಾಡ್ಕೊಂಡಿವಿ. ಆದರೆ ಇವತ್ತು ಮುಂಚೂಣಿಯಲ್ಲಿ ನಮ್ಮ ಶಕ್ತಿಯನ್ನ, ನಮ್ಮ ತಾಯಿಯ ಮಾತನಿಗೆ ಒಂದು ಕ್ಷೇತ್ರ ಕಟ್ಟೋದಕ್ಕೆ ಎಷ್ಟಿದ್ರು ಕೂಡ ನಾನು ಮಾಡ್ತೀನಿ, ಇಡೀ ದೇಶದಂತ ಇಡೀ ರಾಜ್ಯದಂತ ಹೋರಾಟವನ್ನು ನಾನು ಮಾಡಿ ಕಟ್ಟೋದಕ್ಕೆ ನಾನು ಬೆಂಬಲವಾಗಿ ಇರ್ತೀನಿ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ರವಿ ಸಿಂಗ್. ಅನಂತರದಲ್ಲಿ ಬಂದ್ರೆ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಆದಿಜಾಂಬವ ಸಂಘದ ಪ್ರಕಾಶ್ ಅವರು ಕೂಡ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಹಂಪಿಯಲ್ಲಿ ಇದೇ ಐಪಿಯಲ್ಲಿ ನನಗೆ ಮಕಭಂಗ ಆಗುತ್ತೆ, ಅದು ಅಧ್ಯಕ್ಷರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ತಾಯಿಯ ಸಂಘಟನೆ ಕಟ್ಟಿದ್ದೀರಾ, ಆ ತಾಯಿ ಸಂಘಟನೆ ಕಟ್ಟಾದ ಮೇಲೆ ನಿಮ್ಗೆ ಏನು ಹಕ್ಕಿದೆ ಅದು ಕಟ್ಟೋದಕ್ಕೆ, ಅದು ಹಿನ್ನೆಲೆ ಏನು ಗೊತ್ತಿದೆ ಅಂತ ಎಚ್ಚರಿಕೆ ಕೊಡಿಸ್ತಾರೆ ನಮ್ಮ ಸಮಾಜದ ಬಂಧುಗಳು. ಆದರೆ ಹಿರಿಯರು ಹೇಳಿದಂಥದ್ದನ್ನ ನಮ್ಮ ಮುಂದಿನ ಹಾದಿಗೆ ಅದು ಒಂದು ರೀತಿ ಆಹಾರವಾಗಿ ತಗೊಂಡು ಹೋಗುವಂಥ ವ್ಯವಸ್ಥೆಗಳು ಅವಾಗ ಎಚ್ಚರಿಕೆ ಆಗುತ್ತೆ. ಅಲ್ಲಿ ತನಕ ಎಚ್ಚರಿಕೆ ಆಗಿದ್ದಿಲ್ಲ. ಅನಂತರದಲ್ಲಿ ಹಂಪೆಗೆ ಹೋಗ್ಬೇಕಾಗುತ್ತೆ. ನಮ್ಮ ತಾಯಿಯ ಮೂಲ ಏನಿದೆ ಏನು ಅಂತ ತಿಳಿಬೇಕಾಗಿ ಹೋಗಿರ್ತದೆ. ಹೋಗಂತ ಸಂದರ್ಭದಲ್ಲಿ ನನಗೆ ಹಣಕಾಸಿನ ಕೊರತೆ ಬಂದ್ಬಿಟ್ಟು, ಆ ಹಣಕಾಸಿನ ಕೊರತೆ ಅಂತ ಇದ್ದಾಗ ಯಾವ ರೀತಿ ಹೋಗೋದು, ಯಾವ ರೀತಿ ಬರೋದು ಅಂತ ಇದ್ದಾಗ ನಮ್ಮ ಆದಿಜಾಂಬವ ಡಾಕ್ಟರ್ BR ಆದಿಜಾಂಬವ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಕೈ ಜೋಡಿಸಿ 15,000 ರೂಪಾಯಿ ಖರ್ಚು ಮಾಡಿ ನಮ್ಮ ಊಟ ತಿಂಡಿ ವ್ಯವಸ್ಥೆ ಸಮೇತ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಅಲ್ಲಾಗಿದೆ. ಅನಂತರದಲ್ಲಿ ಮೊದಲನೆಯ ಸಣ್ಣ ಪುಟ್ಟ ವೇದಿಕೆಗಳು ಈ ಶಿವಮೊಗ್ಗ ಕೇಂದ್ರ ಕಚೇರಿಯಲ್ಲಿ ಆಗಿರ್ತದೆ. 4 ಜನ 3 ಜನ ಭಾರಿ ನೋವಿಂದ ಒಂದು ಸಭೆಗಳನ್ನು ನಡೆಸಿದ್ದಾಗಿದೆ. ಆದರೆ ಇವತ್ತು ಅಂತಂದ್ರೆ ಎಲ್ಲ ಒಂದು ಶಕ್ತಿಯ ಸಾಮರ್ಥ್ಯದಲ್ಲಿ ಇಷ್ಟು ಜನ ಸೇರ್ಕೊಂಡಿವೆ ಅನ್ನೋದನ್ನು ನಾನು ಮೊದಲನೇದಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಾನು ಇಷ್ಟಪಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಕೆಲವೊಂದು ಬಾರಿ ನಮ್ಮ DSS ಇರ್ತಕ್ಕಂಥ ರುದ್ರಮ್ಮ ಅವರು ತುಂಬಾ ಬಾರಿ ನಮ್ಮ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ, ನಾವು ಮಾತಾಡಿದ್ವಿ. ಅದಕ್ಕೆ ಅವರು ಮೊದಲನೇದಾಗಿ ಬಂದಿದ್ದಂಥದ್ದು ನೀವು ಕಟ್ರಪ್ಪ ಆಮೇಲೆ ನೋಡೋಣ ಅನ್ನೋದು ಒಂದು ಮಾತಿನ ಸಂದರ್ಭದಲ್ಲಿ ಮಾತಾಡೋದು. ಇದೇ ಅಂಬೇಡ್ಕರ್ ಅದು ಕಟ್ಟಿ 1 ವರ್ಷ ಇದೆ. ಆಗೂ ಕೂಡ ಹೇಳಿದ್ದೆ, ಅಧ್ಯಕ್ಷ ನೆನಪಿದೆ, ಎಲ್ಲೂ ಹೋಗಲ್ಲ ಇವರು ಬರ್ತಾರೆ ಅನ್ನೋ ಒಂದು ಮಾತನ್ನ ನಾನು ಇವತ್ತು ಅವ್ರು ಬಂದಿರೋದು ಇನ್ನೊಂದು ಭಾಗದಲ್ಲಿ ಶಕ್ತಿಯ ರೂಪವನ್ನ 5 ಅವತಾರಗಳನ್ನ ಮಾತಿಗೆ ರೂಪದಲ್ಲಿ ಬಂದುಬಿಟ್ಟಿದ್ದಾರೆ. ಆ ಒಂದು ಸಮ್ಮುಖದಲ್ಲಿ ಇವೆಲ್ಲ ಕೂಡ ಸಮ್ಮುಖದಲ್ಲಿ ನಡೀತಾ ಇರೋ ಸಮಾಜದಲ್ಲಿ ಎಲ್ಲ ಕುಂದುಕೊರತೆಗಳು ಬರ್ತವೆ. ಆ ಕುಂದುಕೊರತೆಗಳನ್ನ ನಿಭಾಯಿಸ್ಕೊಂಡು ಹೋಗಕ್ಕಾಗದೆ ಕೆಲವೊಂದು ಸಲಹೆಗಳಿಗೆ ತೊಂದರೆ ತಾಪತ್ರಗಳಾಗ್ತವೆ, ಹೊಡೆದಾಟಗಳಿಗೆ ವ್ಯವಸ್ಥೆ ಆಗ್ತವೆ, ಹಣಕಾಸಿನ ವ್ಯವಸ್ಥೆಗಳಾಗ್ತವೆ, ಮಾಹಿತಿಗಳು ಕೊರತೆ ಆಗ್ತವೆ. ಇವೆಲ್ಲದಲ್ಲೂ ಕೂಡ ಸಡನ್ ಅಂತ ಹೇಳಿದ ತಕ್ಷಣ ಕೂಡ ಮಂಡ್ಯದಿಂದ ಒಂದು ಕಮಿಟಿ ಅಂತಾರೆ. ಆ ಮಂಡ್ಯದಿಂದ ತಂದಂತ ಕಮಿಟಿ ಇವತ್ತು ರಾಜ್ಯದಂತ ಹೋರಾಟ ನಡೆಯುವಂತ ವ್ಯವಸ್ಥೆಗಳು ಕೂಡ ಅದಕ್ಕೆ ಮೂಲಭೂತ ಕಾರ್ಯಕರ್ತರಾದಂತ ಧೈರ್ಯವನ್ನು ನಮ್ಮ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿ ನಾವು ಸಂಘಟನೆ ಕಟ್ಟಬೇಕಂದ್ರೆ ಶಾಲಾ ಕಟ್ಟಿ ಎಷ್ಟು ಕಷ್ಟ ಇದೆ ಅಂತಂದ್ರೆ ನಮ್ಗೆ ಯಾವತ್ತೂ ಕೂಡ ಹೊರಗಡೆ ಹೋಗಿ ಸ್ವತಂತ್ರವಾಗಿ ಕಟ್ಟಿದಂಥದ್ದಲ್ಲ ಬಂಧುಗಳೇ, ಅವತ್ತೇ ಮೊದಲನೇದಾಗಿ ಹೋಗಿ. ಆದ್ರೆ ನಮ್ಮ ಲೋಕೇಶ್ ಅವರು ಹೇಳ್ತಾರೆ, ಅಧ್ಯಕ್ಷರು ನೀನ್ ಎಲ್ಲಿಂದ ಎಲ್ಲಿ ತನಕ ಹೋದ್ರು ನೀನ್ ಜೈ ಗಳಿಸ್ಕೊಂಡು ಬರ್ತೀಯ ಕಣ, ನೀನು ಮುಂದೆ ನಾನು ಇದ್ದೀನಿ ಅನ್ನೋದು ಮಾತಾಡಕ್ ಕೊಟ್ಟಿರ್ತೀನಿ. ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನೋಡಿದಂತ ಆ ಮಂಡ್ಯ ಜಿಲ್ಲೆಯ ಆರಾಧಕ ದೈವ ಅಷ್ಟು ಈ ಕಾರ್ಯಕ್ರಮವನ್ನ ಮಾಡಿ ಸ್ವಾಗತವನ್ನ ಮಾಡಿ ಸನ್ಮಾನವನ್ನು ಮಾಡಿ ಕಳಿಸಿದಂಥದ್ದು
ರಾಜ್ಯ ಸಮಿತಿ ಪ್ರತಿಯೊಬ್ಬರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಆ ರೀತಿಯಲ್ಲಿ ನಮ್ಮ ದೇವೇಂದ್ರಪ್ಪನವರು ಕೂಡ ಅವರು ಕೂಡ ಹಲವಾರು ಬಾರಿ ವಿಚಾರಗಳನ್ನ ಮುಂದುವರೆದು ಅಲ್ಲಿ ಏನಾದ್ರು ಕೂಡ ತಂದು ತಲುಪಬೇಕು ಬಂದ್ರೆ ಅಲ್ಲಿ ಅವ್ರ ಅಧ್ಯಕ್ಷರಿಗೆ ಹೇಳ್ತಾರೆ, ಅಧ್ಯಕ್ಷರೇ ಅವ್ರ ಸಂಘಟನೆ ಎಲ್ಲೂ ಕೂಡ ಏನು ನಿರ್ವಹಣೆ ಮಾಡೋದಿಲ್ಲ, ಚೂರು ಏನಾರ ಮಾಡ್ಬೇಕಾಗುತ್ತೆ ಅಂತ. ಅದಕ್ಕೆ ಅವ್ರು ಫೋನ್ ಮಾಡಿ ಬರ್ರಿ ಅಧ್ಯಕ್ಷ ಅಂತ ಕರೀತಾರೆ. ಹೋದ ತಕ್ಷಣ ಚೆಕ್ ಬರೆದು ಕೊಡ್ತಾರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ. ಸಾಕಾರ ಮಾಡಿದ್ವಿ. ಅದ್ರ ಜೊತೆಲಿ ಕಾರ್ಡ್ಗಳನ್ನ ಮಾಡೋದಕ್ಕೆ ಹೋಗ್ತೀವಿ. ಐಡಿ ಕಾರ್ಡ್ಗಳು ಮಾಡಕ್ ಹೋದಾಗ ಹಣ ಇರಲ್ಲ ಬಂಧುಗಳೇ. ಯಾರ್ಯಾರು ಐಡಿ ಕಾರ್ಡ್ ಬೇಕು, ಹಣ ಇಲ್ಲ, ಏನ್ ಮಾಡೋದಪ್ಪ ಅಂತ ಕೇಳ್ತಾ ಇರ್ಬೇಕಾದ್ರೆ ಪ್ರಭು ಸರ್ಗೆ ಕೊಡ್ತೀನಿ, ನೀವ್ ಏನ್ ಹೇಳ್ತಾರೆ ಮಾಡ್ಕೊಂಡ್ರಿ ಅಂತ. ಕೆಲವೊಬ್ಬರ ಹತ್ರ ಕೆಲವರ ಹತ್ರ ಸ್ವಲ್ಪ ಹಣವನ್ನ ಸಂದೇಹ ಮಾಡಿ ಆ ಐಡಿ ಕಾರ್ಡ್ ಕೂಡ ಮಾಡಿಸ್ಕೊಡೋದು. ಲೆಟರ್ ಪ್ಯಾಡ್ ಮಾಡಿಸ್ತೀವಿ, ಬೈಲಾ ಮಾಡಿಸ್ತೀವಿ. ಯಾರದನ್ನು ಕೂಡ 1 ರೂಪಾಯಿ ದುಡ್ಡನ್ನು ಇಸ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡಿಲ್ಲ ಬಂಧುಗಳೇ. ರಾಜ್ಯ ಬೆಳೆಯಲ್ಲಿ 26 ಜನ ಇದ್ದೀವಿ. 26 ಜನರಲ್ಲಿ ಒಂದು ವಲಯ ಜನಕ ಬಂದಿದೆ. ಅದು ಮೊನ್ನೆ ಆದಂಥದ್ದು ಒಂದು ನೋವಿನ ಸಂಗತಿ. ಸದಾಶಿವ ಆಯೋಗ ಜಾರಿಗೊಳಿಸುವಂತ ವಿಚಾರವಾಗಿ 15ನೇ ತಾರೀಕು ರೈತರಿಗೆ ಬಂದಿರಲ್ಲ, ಆ ವಿಚಾರವಾಗಿ ಪೂರ್ವವಾಗಿ ಸಭೆಯನ್ನು ಕರೆದಿವಿ. ಹಾಗೆ ಬನ್ನಿ ನೀವು ಅಂತಂದು ನಾನು ಸಭೆ ಒಂದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಬಯಲಲ್ಲಿರ್ತಕ್ಕಂಥ ಸದಸ್ಯರಿಗೆ ಫೋನ್ ಮಾಡಿ ಕರೆಯಬೇಕಾದ್ರೆ ಅಂತ ಹೇಳ್ತಾರೆ, ಸದಾಶಿವ ಆಯೋಗ ಯಾಕೆ ಬೇಕು, ಸರಿಯಾಗಿ ಇದೆ, ಸರಿಸಮನಾಗಿ ಯಾಕೆ ಹೋಗ್ಬಾರ್ದು ಅನ್ನೋದನ್ನ ಮಾತನ್ನ ಹೇಳ್ತಾರೆ. ತುಂಬಾ ಬೇಸರ ಆಗಿ ರವಿ ಸಿಂಗ್ ಅವರಿಗೆ ನಾನು ಮಾಡಿದ್ದೀನಿ. ಫೋನ್ ಮಾಡಿದಾಗ ಕೆಲವೊಂದು ಮಾತುಗಳು ಹೇಳಿದ್ರು, ಆ ವಿಚಾರದಲ್ಲಿ ಮಾತಾಡ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ತನಕ ಹೇಳಿದಂತ ನೋವಿನ ಸಂಘಟನೆಗಳು ಇಲ್ಲಿಗೆ ತಂದಿದೆ ಬಂಧುಗಳೇ. ಯಾಕಂದ್ರೆ ಸಮಯ ಬಹಳ ಆಗಿದೆ, ಬಹಳ ಹೊತ್ತು ಮಾತಾಡೋದು ಕೂಡ ತುಂಬ ನಮ್ಮ ನಾಯಕರು ಕೂಡ ಮಾತಾಡೋಕ್ಕಾಗಲ್ಲ. ಇವತ್ತಿನ ಮುಂದೆ ಇರ್ತಕ್ಕಂಥ ಸದಾಶಿವ ಆಯೋಗ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳಾಗಿರ್ಬೋದು, ಮೊದಲನೇದಾಗಿ ಪ್ರೊಫೆಸರ್ ಕೃಷ್ಣಪ್ಪ ಕಟ್ಟಿದಂತ ಕಾಲದಿಂದ ಬೆತ್ತ ಸೇವೆಯನ್ನು ಕೂಡ ಮಾಡಿದ್ದೀವಿ. ಅಲ್ಲಿಂದಲೂ ಕೂಡ ಕಟ್ಟಿದ್ದಂಥದ್ದು ಇವತ್ತು ರಾಜ್ಯದಂತ ದೇಶದಂತ ರಾಷ್ಟ್ರದಂತ ಸಂಘಟನೆಗಳು ಹುಟ್ಟಿದೆ ಅಂತಂದ್ರೆ ಮೊದಲನೇದಾಗಿ DSS ಸಂಘಟನೆ ಅಂತಂದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇರ್ತೀವಿ, ಸ್ಟ್ರೈಕ್ಗಳನ್ನ ಮಾಡ್ತಾ ಇರ್ತೀವಿ. ಮೊದಲು ಟ್ರೈನ್ಗಳನ್ನ ಬಿಟ್ ಮಾಡಿ ಹೋಗಿರ್ತಾರೆ. ಒಂದು ಪಾಸ್ ಇಸ್ಕೊಳಕ್ಕೆ ಹಲವಾರು ಸರಿ ಮುಗಿಯ ಪ್ರೀತಿ ನನಗೆ ಕೊಡಿ ಅಂತ ಹೋಗಿದ್ದೀವಿ. ನಮ್ಮ ಸುರೇಶ್ ಅಪ್ಪನವರಿದ್ದಾರೆ, ನಾನು ಸಣ್ಣ ಇರ್ತೀನಿ, ಆ ಭಯನೇ ಅವಾಗ ಭಾರತ ಆತ ಕರ್ಕೊಂಡು ಹೋಗಿದ್ದಾರೆ. ನಮಗೆ ಅವರ ಸ್ನೇಹಿತರ ಜೊತೆಯಲ್ಲಿ ನಾನು ಕರ್ಕೊಂಡು ಹೋಗಿ ಬೆಂಗಳೂರಿಂದ ಬಂದಿದ್ದೀವಿ. ಅಲ್ಲಿಂದ ಮಾಡಿದಂಥದ್ದು ಅದ್ರ ಮಧ್ಯದಲ್ಲಿ ಕೃಷ್ಣ ಶಂಕರಪ್ಪನವರು ಸಿಗ್ತಾರೆ. ಮಾಲಿಗೆ ದಂಡೋರನ್ನು ಸೃಷ್ಟಿಯಾಗುತ್ತೆ. ಮಾಲಿಗೆ ದಂಡೋರನ್ನು ಸೃಷ್ಟಿ ಮಾಡಿದ್ದು ಸದಾಶಿವ ಆಯೋಗನ ಎಲ್ಲಿದೆ, ನಮ್ಮ ಎಲ್ಲಿ ಜನಗಳು ಕೊಂದು ಪರಿಸ್ಥಿತಿಯಲ್ಲಿ ಇದ್ದಾರೆ, ಯಾಕೆ ನೋವುಗಳನ್ನು ಅನುಭವಿಸ್ತಾರೆ, ಯಾಕೆ ಅಭಿವೃದ್ಧಿಗಳು ಆಗ್ತಿಲ್ಲ, ಇದ್ರಲ್ಲಿ ಏನಿದೆ ಅನ್ನೋದನ್ನ ಕಂಡಿಡ್ದೆ ಶಂಕರಪ್ಪನ ಸೃಷ್ಟಿ ಮಾಡ್ತಾರೆ. ಮಾಲಿಗೆ ದಂಡೋರ ಸೃಷ್ಟಿ ಮಾಡಿದಂತ ಆ ವ್ಯಕ್ತಿಗೆ, ಆ ಸಂಘಟನೆಗೆ ಇವತ್ತು ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅವತ್ತು ಕಟ್ಟಿದಂಥದ್ದು ಶಿವಮೊಗ್ಗದಲ್ಲಿ ಸುಮಾರು ಹೆಚ್ಚಿಗೆ 10,000 ಜನ ಸೇರಿಬಿಟ್ಟು ಒಂದು ಸಮಾವೇಶ ನಡೀತಿದೆ. ಅದು ತಿರುಪಾಪುರ ಲೋಕೇಶ್ ಅವರ ಒಂದು ಅಧಿಕಾರ ಪಾಲದಿಂದ ಬಂದ್ಬಿಡೆ. ಅದು ಒಂದು ಕಾರಣಕ್ಕಾಗಿಲ್ಲ. ಆ ವೇದಿಕೆ ಮೇಲೆ ಮಾಡಿದ್ದಂಥದ್ದು ಸದಾಶಿವ ಆಯೋಗನ ಜಾರಿಗೊಳಿಸಬೇಕು, ಜನಗಣತಿ ಆದೇಶ ಮೇಲೆ ಅಂತಂದು ಶಂಕರಪ್ಪನ ಹೋರಾಟ. ಅದಕ್ಕೆ ಬೆಂಬಲವಾಗಿ ಕೂಡ ಎಲ್ಲರೂ ಕೂಡ ನಾವು ಸುಮಾರು ಹೆಚ್ಚಿಗೆ 1.5 ತಿಂಗಳು 2 ತಿಂಗಳು ಗಟ್ಟಲೆ ಮನೆಗೆ ಹೋಗಲಿಕ್ಕೆ ಗೌರವಲಾಟ ಉಳುಕನ್ನೇ ಮಾಡಿದ್ದಂಥದ್ದು ಬಂದ್ಬಿಡೆ. ಮನೆ ಕೆಲಸಗಳನ್ನು ಕೂಡ ನೋಡಿಲ್ಲ. ಲೋಕೇಶ್ ಅಪ್ಪನವರಂತೂ 6 ತಿಂಗಳು ಮನೆ ನೋಡಿಲ್ಲ ಆ ಒಂದು ಹೋರಾಟದಲ್ಲಿ. ಆ ರೀತಿ ಮಾಡ್ಕೊಂಡು ಬಂದಿದ್ದು ಇವತ್ತು ಸದಾಶಿವ ಆಯೋಗನ ಜಾರಿಗೊಳಿಸೋದಕ್ಕೆ ಜನಗಣತಿ ಆದೇಶ ಮಾಡ್ತಾರೆ ಅಂತ ಕನ್ವೀನರ್ ಆದೇಶ ಆದ್ಮೇಲೂ ಕೂಡ, ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಕೂಡ ಇನ್ನೂ ಕೂಡ ನಮಗೆ ಅಧಿಕಾರ ಸಿಗ್ತಿಲ್ಲ ಅಂತಂದ್ರೆ ಬಂಧುಗಳೇ, ಎಲ್ಲ ಸಮುದಾಯಗಳು ಕೂಡ ಇವತ್ತು ಸದಾಶಿವ ಆಯೋಗ
ಜಾರಿಗೊಳಿಸಬೇಕು, ಒಳ ಮೀಸಲಾತಿ ಏಕೆ ಬೇಕು ಅಂತ ಹೋರಾಟ ಮಾಡಿದ್ರೆ ಆ ಸಂವಿಧಾನದಲ್ಲಿ ನಾನು ಕೂಡ ಒಂದು ಸಂಘಟನೆಯನ್ನು ಕಟ್ಟಿದ್ದೀನಿ. ಆ ಸಂಘಟನೆಯಲ್ಲಿ ನಾನು ಕೂಡ ಯಾಕೆ ಹೋರಾಟ ಮಾಡಬಾರ್ದು ಅಂತ ಈ ಸಭೆಯನ್ನು ಕರೆಯಬೇಕಾಗಿದೆ ಬಂಧುಗಳೇ. ಈ ಸಭೆಯ ಮೂಲಕ ನಾನೊಂದು ಮನವಿಯನ್ನು ಮಾಡ್ಕೊಂತೀನಿ. ಪ್ರತಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಘಟಕ ಗ್ರಾಮ ಘಟಕ ಅಧ್ಯಕ್ಷರುಗಳು, ಸದಸ್ಯರುಗಳು, ಮಹಿಳಾ ಅಧ್ಯಕ್ಷರು, ಮಹಿಳಾ ಕಾರ್ಯದರ್ಶಿಗಳು, ಸ್ವಸಹಾಯ ಸಂಘಗಳು ಇಷ್ಟನ್ನು ಕೂಡ ಇಡೀ ರಾಜ್ಯದಂತ ಮಾಡಿ ಎಲ್ಲರೂ ಕೂಡ ಇವತ್ತು ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಸದಸ್ಯ ಆಯೋಗ ಜಾರಿಗೊಳಿಸುವಂತ ವಿಚಾರ ಒಳಗೆ ಯಾವ ಜಿಲ್ಲೆ ಯಾವ ಗ್ರಾಮದಲ್ಲಿ ಮಾಡಿದ್ರು ಕೂಡ ನಮ್ಮ ಸಂಘಟನೆ ಬೆಂಬಲವಾಗಿ ಆ ಒಂದು ಸಂಘಟನೆ ದಲಿತ ಸಮೂಹದಲ್ಲಿರ್ತಕ್ಕಂಥ ಸಂಘಟನೆಗೆ ಬೆಂಬಲ ಕೊಡ್ತೀವಿ ಅನ್ನೋ ಮಾತಾಡ್ತೀವಿ. ಅದೇ ರೀತಿಯಲ್ಲಿ ಮೊನ್ನೆ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಕೂಡ ಇತ್ತು. ಆ ಗೊಂದಲಗಳನ್ನ ಸಾಮಾನ್ಯವಾಗಿ ಗೊತ್ತಿರಲಿಲ್ಲ. ಕೆಲವೊಂದು ಸಂಘಟನೆಗಳಿಗೆ ಇದೇ ರೀತಿ ಹೋಗ್ತಿದೆ. ಏನಿದ್ರು ಕೂಡ ನಿಮ್ಗೆ ಗೊತ್ತಾಗ ಹೋಗಂತ ಕಳ್ಸೋರು ಅವ್ರ ನೋವು ಕೂಡ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಒಂದು ಸ್ಥಾನಮಾನಗಳನ್ನು ಪಡೆದಾಗ ಸ್ಥಾನಕ್ಕೆ ಬರ್ತಕ್ಕಂಥ ಗೌರವಗಳೇನು ಅಗೌರವಗಳೇನು ಅಂತ ಕೂಡ ಇವತ್ತು ಕಾಲದ ಆಟಕ್ಕೆ ಚಪ್ಪಲಿಗೂ ಕೂಡ ಗದ್ದಿದ್ದ ಪರಿಸ್ಥಿತಿ ಒಳಗೆ ಸಂಘಟನೆ ಕಟ್ಟಿದಂತದ್ದಾಗಿದೆ. ಅದನ್ನು ನಮ್ಮ ಸರ್ ಕೂಡ ಗೊತ್ತಿದೆ. ಅವರು ಕೂಡ ಸಂಘಟನೆ ಕಟ್ಟಕ್ಕಿಂತ ಮುಂಚೆ ಒಂದು ಹಾಡನ್ನು ಕಾಯ್ಕೊಂತ ನಿಂತ ವ್ಯಕ್ತಿ ಎಲ್ಲ ಒಂದು ಕಡೆ ಲೋಪದೋಷಗಳಾಗ್ಬಿಟ್ಟು 8 ಲಕ್ಷ ಹಣವನ್ನ ಕಳ್ಕೊಂಡು ನಾನು ಅಧ್ಯಕ್ಷ ಮಾಡ್ತೀನಿ ಅಂತ ಪಡ್ಕೊಂಡು ನನ್ನ ಅಧ್ಯಕ್ಷನ ಮಾಡಿ ಅಂತ ಹೇಳ್ತಾರೆ. ಆಗ ಬಾರಪ್ಪ ನೀನು ಅಂತ ಕರಿತೀವಿ. ಈ ಒಂದು ಸಂಘಟನೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನಡಿಬೇಕು ಅಂತಂದ್ರೆ ಹೋರಾಟ ಸಮ್ಮುಖದಲ್ಲಿ ಈ ಒಂದು ತಾಯಿಯ ಒಂದು ಕ್ಷೇತ್ರ ಆಗ್ಬೇಕು. ಕ್ಷೇತ್ರದಲ್ಲಿ ನಮ್ಮರೆಲ್ಲರೂ ಕೂಡ ತಾಯಿ ಕ್ಷೇತ್ರಕ್ಕೆ 100 ಎಕರೆ ಒಂದು ಗೋಲ್ಡಿಯನ್ನ ಖರೀದಿ ಮಾಡಕ್ಕಾಗ್ತಾ ಇತ್ತು. ಸರ್ಕಾರದಿಂದ 100 ಎಕರೆ ಗೋಲ್ಡಿಯನ್ನ ಪಡೆದಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಯಾವ ರೀತಿ ಅಲ್ಲಿ ಇರ್ತಕ್ಕಂಥ ಯಾವ ರೀತಿ ಚಟುವಟಿಕೆಗಳು ನಡೀತದವೆ, ಆಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಬಂದೋಗಂತ ಮಕ್ಕಳಿಗಳಾಗಿರ್ಬೋದು, ಅದೇ ನಡೆಯುವಂಥ ಕೆಲಸ ಕೂಡ ಆಗಿರ್ಬೋದು. ಬರೋದಂತ ಪ್ರತಿಯೊಬ್ಬರಿಗೂ ಕೂಡ ಅನ್ನದಾಸೋಹ ಕೂಡ ನಡೆಯುವಂಥ ವ್ಯವಸ್ಥೆ ಕೂಡ ಈ ಮೊನ್ನೆ ನೋಡಿರುವ ಸಮಯವನ್ನ ಬಂದೋಳೆ ಸುರ್ಗುಣದಲ್ಲಿ ಒಂದು ಸೇವಾದ ಕ್ಷೇತ್ರ ಮಾಡಿದ್ದಾರೆ ಬಂದೋಳೆ. ಆ ಒಂದು ಕ್ಷೇತ್ರವನ್ನು ಕಾನ್ಸೆಪ್ಟ್ ಇಟ್ಕೊಂಡು ಯಾವ ಹೋರಾಟಕ್ಕೂ ಸೀಮಿತವಾಗಿದ್ದಲ್ಲ. ಹೋರಾಟ ಅಂತ ಬಂದ್ರೆ ಹೋರಾಟ ಇರುತ್ತೆ, ಮುಂದೆ ಒಂದು ಗುರಿ ಕಟ್ಟನ. ಗುರಿ ಅನ್ನೋದಾದ್ರೆ ನಮ್ಮ ತಾಯಿ ಅನ್ನೋದು ಭೂಮಿ ಹುಟ್ಟಿದಂತ ತಾಯಿ ಮಾತಂಗಿ ಕ್ಷೇತ್ರ ಕಟ್ಟನ. ಕ್ಷೇತ್ರದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಇಷ್ಟನ್ನು ಕೂಡ ಮರಿಯನ್ನ ನಮ್ಮ ತಾಯಿ ಮಾತಂಗಿ ಮಕ್ಕಳು ಇವಾಗ ಮಾದಿರಾಗಿದ್ದಾರಲ್ಲ, ಮಾತಂಗಿ ಮಕ್ಕಳಾಗಿ ಆ ಕ್ಷೇತ್ರವನ್ನ ಬರಲಿ. ಕ್ಷೇತ್ರದಲ್ಲಿ ಎಲ್ಲ ಮಾತಂಗಿ ಮಕ್ಕಳು ಅಣ್ಣ ತಂಗಿಯರಾಗಿ ಆ ಕ್ಷೇತ್ರವನ್ನು ಹತ್ತಿ ಅಂದು ನಿಲ್ಲಿಸ ತಾಯಿ ತೇರನ್ನ ಹೇಳೋಣ ಅನ್ನೋ ಕಾನ್ಸೆಪ್ಟ್ ಒಳಗೆ ಕಟ್ಟಿರುವಂಥದ್ದು ಈ ಸಂಘಟನೆಯ ಉದ್ದೇಶ ಆಗಿದೆ. ಅದೆಲ್ಲರೂ ಕೂಡ ಉದ್ದೇಶಗಳು ಯಾವ ರೀತಿ ಅಥವಾ ಗೊತ್ತಿಲ್ಲ, ಕಟ್ಟದಂತೂ ಕಟ್ಟಿದ್ದೀವಿ. ಕೆಲವೊಬ್ಬರು ಒಳ್ಳೆ ವಿಚಾರಗಳು ಅಂದ್ಕೊಡ್ತಾರೆ, ಕೆಲವರು ಕೆಟ್ಟ ವಿಚಾರವನ್ನು ಕೊಡ್ತಾರೆ. ಆ ಸಂಘಟನೆಯ ಬೆಳಕಿಗೆ ಬರುವಂತ ಮೂಮೆಂಟ್ ಒಳಗೆ ರಿಜಿಸ್ಟ್ರೇಷನ್ ಆಗಿರಲ್ಲ, ಇನ್ನೂ ಮನವಿಗಳನ್ನು ಕೊಟ್ಟಿರ್ತೀವಿ. ಮುಂದೆ ಆ ಒಂದು ಟೀಗೆ ಅಂತ ನಿಲ್ಸಿರ್ತೀವಿ. ಒಬ್ಬ ವ್ಯಕ್ತಿ ನಿನ್ನೆ ಕಾರ್ಯಕ್ರಮ ಆಯಿತು ದಂಡೋರು ರಾಮೇಶಾತಿ ವಿಚಾರವಾಗಿ ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ಬಂದಿರೋ ವ್ಯಕ್ತಿ ವೇದಿಕೆ ಕೊಟ್ಟಿರೋ ಆ ವ್ಯಕ್ತಿ ನನ್ನ ಹೆಸರು ಕೂಡ ನಾನು ಹೇಳ್ಬಿಟ್ಟಿದ್ದೆ. ನಾನು ಆ ವ್ಯಕ್ತಿ ಅಲ್ಲಪ್ಪ, ನಾನು ಒಂದು ಸಂಘಟನೆಯನ್ನು ಕಟ್ಟಿದ್ದೀನಿ. ಆ ಸಂಘಟನೆ ಇದೆ, ಅದನ್ನು ತಾಯಿ ಒಂದು ಇದನ್ನು ಮಾಡಬೇಕಂತ ಹೊಂದಿದ್ದೀವಿ. ಅದು ಸಹಕಾರ ನಿಮ್ದು ಸಲಹೆ ಏನ್ ಕೊಡ್ತೀಯ ಅಂತ ಕೇಳಿದ್ರೆ ನಿಮ್ಮನ್ನ ಚಾಪಿತ ನೋಡ್ತಾರ ಅನ್ನೋದನ್ನ ಮಾತನ್ನ ಹೇಳ್ತಾರೆ ಬಂದ್ಬಿಡ್ತಾರೆ. ಅದು ಗೊತ್ತಿರ್ಬೋದು. ಅದು ಇಲ್ಲೂ ಕೂಡ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಅದಕ್ಕೆ ನಾನೇ ಹೇಳಿದೆ, ತನ್ನ ಗರ್ಭದಿಂದ ತಾನು ಬರಬೇಕಾದರೆ ಆ ಭಗವಂತ ನಿನ್ನ ತಾಯಿ ಗರ್ಭನಿಲ್ಲ ಮಾಡಿದ್ರೆ ಇವತ್ತಿಗೆ ಮಾತಾಡ್ತಿದ್ದೆ ಅನ್ನೋದ ಮಾತನ್ನ ಹೇಳಿ ಬಂದಿದ್ದೀನಿ. ಆಗ ಆತ ಮಾತನ್ನ ಮುಂದೆ ಮಾತಾಡಕ್ಕಾಗಲಿಲ್ಲ ಅಂತ ನೋವುಗಳನ್ನು ತಗೊಂಡ್ಬಂದು ಇಲ್ಲಿಗೆ ಬಂದಿದ್ದ ಬಂಧುಗಳೇ. ಇನ್ನು ಕೆಲವು ಮಾತುಗಳನ್ನ ತುಂಬಾ ಮಾತಾಡಕ್ಕೆ ಆಗಲ್ಲ, ಬಹಳ ಜನ ಕೆಲವರು ಮಾತಾಡೋದಿರ್ತಾರೆ. ಬಟ್ ಅದು ಒಂದೇ ರೀತಿ ಹೇಳಬೇಕಂತಂದ್ರೆ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಕಿತ್ತಗಳು ಇರ್ತವೆ. ಸಾಮಾನ್ಯ ನಮ್ಮಲ್ಲೂ ಕೂಡ ಬಂದಿರಲಿ, ಎಲ್ಲ ಗ್ರೂಪಲ್ಲೂ ಕೂಡ ತಾವು ವೀಕ್ಷಣೆ ಮಾಡಿದ್ರಿ. ಅವೆಲ್ಲವೂ ಕೂಡ ನಮ್ಮ ಮನೆಯ ಅಣ್ಣ ತಮ್ಮರಾಗಿ ನಾವು ಹೋಗ್ತೀವಿ. ಇನ್ನು ಮುಂದೆ ಯಾವ ಮುಂದೆ ಕರ್ತಗಳು ಇರಲ್ಲ, ಯಾರು ಮೇಲು ಕೀಳು ಅನ್ನೋದಿಲ್ಲ. ಎಲ್ಲ ಸರಿ ಸಮನಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಹೇಳ್ಕೊಂತ. ಅದೇ ರೀತಿಯಲ್ಲಿ ಇವತ್ತು ಏನು ಸದಸ್ಯರು ಆಯೋಗವನ್ನು ಜಾರಿಗೊಳಿಸೋದಕ್ಕೆ ಏನು ಹೋರಾಟ ನಡೀತಿದೆ, ಆ ಹೋರಾಟದಲ್ಲಿ ನಮ್ಮ ಸಂಘಟನೆ ಕೂಡ
ಬೆಂಬಲವಾಗಿರ್ತದೆ ರಾಜ್ಯದಂತ ಅಂತ ಹೇಳ್ತಾ, ಅದೇ ರೀತಿ ಒಳಗೆ ಈ ಹಿಂದಿದ್ದಂಗೆ ಕಟ್ಟಿದಂಥ ಸಂಘಟನೆಗಳು ಯಾವುದೂ ಕೂಡ ಇನ್ನು ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರಬೇಕು. ಅವರಿಗೂ ಆದಂಥ ಒಂದು ಸ್ಥಾನಮಾನವನ್ನು ಕೊಡೋದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಅವರೆಲ್ಲರಿಗೂ ಕೂಡ ಬಂದಕ್ಕೆ ಅವಕಾಶಗಳು ಇರ್ತವೆ. ಹಾಗಾಗಿ ಎಲ್ಲರೂ ಕೂಡ ಬನ್ನಿ, ಈ ಒಂದು ತಾಯಿಯ ಕ್ಷೇತ್ರವನ್ನು ಕಟ್ಟಲಿಕ್ಕೆ ಕೈ ಜೋಡಿಸೋದ್ರ ಜೊತೆ ಒಳಗೆ ನಮಗಾದ್ರೂ ಆಗಬೇಡ, ಮುಂದಿನ ನಮ್ಮ ಮಕ್ಕಳ ಪೀಳಿಗೆಗಾದ್ರೂ ಕೂಡ ಒಂದು ಒಳ್ಳೆಯ ಕ್ಷೇತ್ರವಾಗಿರಲಿ, ನಮ್ಮಪ್ಪ ನಮ್ಮ ಅಣ್ಣರು ಮಾಡಿದ್ದು ಅನ್ನೋದನ್ನು ಆ ಮಕ್ಕಳು ಹೇಳಿ ಅನ್ನೋದನ್ನು ಹಾರೈಸುತ್ತಾ, ಇನ್ನೊಮ್ಮೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಬಂಧುಗಳಿಗೆ ವಂದನೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಮಾತಂಗಿ, ಜೈ ಜೈ ಮಾತಂಗಿ. ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುವರೇ, ರೀತಿಯಲ್ಲಿ ಈ ತಾನೇ ಮಾತಾಡಿರ್ತಕ್ಕಂಥ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಮಾತಂಗಿಯ ಹೆಸರಿನ ಮೇಲೆ ನೋಂದಣಿಯನ್ನ ಮಾಡಿ ಇಡೀ ರಾಜ್ಯಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವೇದಿಕೆಯ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಅವರಿಗೆ ಡ್ಯಾನಪ್ಪನವರೇ, ವೇದಿಕೆಯಲ್ಲಿ ಸೋದರಿ ಪ್ರೇಮ ಕೈಕರಿ ಅವರೇ, ಇನ್ನೋರ್ವ ಆದಿಜಾಂಬವ ಡಾಕ್ಟರ್ BR ಅಂಬೇಡ್ಕರ್ ಆದಿಜಾಂಬವ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ದೇವರಪ್ಪನವರೇ, ಹಾಗೂ ಕಲಬುರಗಿಯಿಂದ ಬಂದಿರತಕ್ಕಂಥ ರವಿ ಸಿಂಗೆ ಅವರೇ, ಹಾಗೂ ಮಹಿಳಾ ಕುಟುಂಬ ಈ ಜಿಲ್ಲೆಯಲ್ಲಿ ರಚಿಸಿ ಮಹಿಳೆಯರಿಗೆ ಬಹಳ ಸವಲತ್ತನ್ನು ನೀಡುವಂತಹ ಮಹಿಳಾ ನಾಯಕಿ ರುದ್ರಮ್ ಅವರೇ, ಲತಾ ಅವರೇ, ಇದ್ದಾರೆ, ಎಲ್ಲ ಮನಸ್ಸಲ್ಲಿದ್ದಾರೆ. ನಂದು ಒಂದು ಚಿಂತೆ ಇದೆ. ಅಣ್ಣಪ್ಪ ಪ್ರಭು ಬಹಳಷ್ಟು ನನ್ನ ಹತ್ರ ಚರ್ಚೆ ಮಾಡ್ತಾರೆ. ನಾನು ಸ್ವಲ್ಪ ಹಿರಿಯ, ಸ್ವಲ್ಪ ನನಗೂ ವಯಸ್ಸಾಗಿತ್ತಪ್ಪ, ಸ್ವಲ್ಪ ಬಣ್ಣಗಿನ ಸ್ವಲ್ಪ ಹುಡುಗ ತರ ಕಾಣ್ತೀವಿ ಅಷ್ಟೇ ಹೊತ್ತು ವಯಸ್ಸು ತುಂಬ ಆಗಿದೆ. ಪ್ರಭು ಇನ್ನು ಹುಡುಗ, ಇನ್ನು ಅವ್ರು ಕಟ್ಟಬೇಕು, ಅದಕ್ಕೆ ನೀವು ಕಟ್ಟಪ್ಪ, ನಾನು ನೀವು ಬೆನ್ ತರ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ ಅಣ್ಣಪ್ಪ ಸರ್? ನಮಗೆ ಸ್ವಲ್ಪ ಸಂಘಟನೆ ಅನುಭವಗಳು ತುಂಬ ಇರೋದ್ರಿಂದ ನಾವು ನಿಮಗೆ ಬೇಕಾಗ್ತೀವಿ. ನಾನು ತಪ್ಸಂದು ಹೋಗಲ್ಲ, ನೀವು ಯಾವ ಕಾರ್ಯಕ್ರಮ ಮಾಡಿದ್ರು ಬರ್ತೀನಿ ಇದೆಲ್ಲ, ನಾನು ತಪ್ಸಲ್ಲ. ನನಗೆ ಯಾರದೇ ಮನೆ ಅನ್ನ ತಿಂದಿಲ್ಲ, ನಮ್ಮನೆ ಅನ್ನ ತಿಂತೀವಿ, ನಮಗೆ ಬೇಕಾದ ಸಂಘಟನೆ ಹೋಗ್ತೀವಿ, ಭಾಷಣ ಹೊಡಿತೀವಿ, ಬರ್ತೀವಿ. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಇನ್ಸರಿಯಕ್ಕೆ ಕಾರಣಗಳು ಬಹಳಷ್ಟಾಗಿದೆ. ನಮ್ಮ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅವರು ಜ್ಯೋತಿ ಬೆಳೆದಿದ್ದಾರೆ ಇಲ್ಲಿ. ಆ ಭಾಗದಲ್ಲಿ ಬಹಳಷ್ಟು ಜನ ಮಾತಂಗಿಯನ್ನ ಇಷ್ಟಪಡ್ತಾರೆ. ಹೈದರಾಬಾದ್, ಉತ್ತರ ಕರ್ನಾಟಕ ಈ ಭಾಗದಲ್ಲಿ ಮಾತಂಗಿಗೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ ಅಲ್ವಾ ಅಧ್ಯಕ್ಷರೇ? ಹಾಗೆ ನಮ್ಮಲ್ಲೂ ಕೂಡ ಇದೆ. ಇಲ್ಲಿ ಒಂದೇನಾಗಬೇಕು ಅಂದ್ರೆ, ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಜಿಲ್ಲೆಯಲ್ಲಿ, ಈ ರಾಜ್ಯ ವ್ಯಾಪ್ತಿಯಲ್ಲಿ, ವಿವಿಧ ರಾಜ್ಯದ ವ್ಯಾಪ್ತಿಯಲ್ಲಿ ಸೇವಾಲಾಲ್ ಸಮಿತಿಯವರು ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ನೋಡ್ಬಿಟ್ರೆ ಅಧ್ಯಕ್ಷರೇ, ನೀವು ನಿದ್ದೆ ಮಾಡಲ್ಲ ಇವತ್ತು. ಕೇಳಿದಿರ, ನೋಡಿದಿರಾ? ಇಲ್ಲ, ಇಲ್ಲೇ ಮಾಡಿದ್ದಾರೆ. ಶಿವಮೊಗ್ಗ, ಇದು ಮಲ್ನಾಡು, ಪುಕ್ಷಟೆ ಜಾಗ ಬಹಳ ಸಿಗ್ತತೆ. ನಮಗೆ ಹುಡುಕಕ್ ಗೊತ್ತಿಲ್ಲ ಅಷ್ಟೇ, ಅವ್ರು ಹುಡುಕ್ಬಿಟ್ಟಿದ್ದಾರೆ. 100 ಎಕರೆ ಜಾಗ ಹುಡುಕಿ ಅದರಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಬಿಲ್ಡಿಂಗ್ಗಳು ಕಟ್ಟಿ, ಅಲ್ಲೆಲ್ಲ ಸಮಾಜಕ್ಕೆ ಏನೇನು ಬೇಕೋ ಟ್ರೈನಿಂಗ್ ಕೋಚ್, ಇನ್ನಿದ್ರೆ ತರಬೇತಿ ಶಿಬಿರಗಳು ಬಹಳಷ್ಟು ಅಲ್ಲಿ ನಡೀತಾ ಇದ್ದಾವೆ. ಆಮೇಲೆ ಸಮಾಜದ ಸಂಘಟನೆ ಕೂಡ ಮೂಲ ಕೇಂದ್ರ ಆಗಿದೆ.
ಸೇವಾಲಾಲ್ ಹೆಸರಿನಲ್ಲಿ. ಅವರೇನೋ ಸೇವಾಲಾಲ್ ಹೆಸರಿನಲ್ಲಿ ಮಾಡ್ಬಿಟ್ಟಿದ್ದಾರೆ. ನಮ್ಮ ಮಾತಂಗಿ ಹೆಸರು ಮೇಲೆ ಏನ್ ಮಾಡಿದ್ವಿ ನಾವು? ಪ್ರತಿ ಹಳ್ಳಿಯಲ್ಲೂ ದೇವಸ್ಥಾನ ಕಟ್ಟಿದ್ವಿ, ಪೂಜೆ ಮಾಡ್ತೀವಿ ಅಷ್ಟೇ. ಎಲ್ಲಾ ದೇವಸ್ಥಾನದ ಸಮಿತಿಯರು ಬಂದು ಒಂದ್ ಕಡೆ ಸೇರಕ್ ಆಗ್ತಾ ಇಲ್ಲ. ನಮ್ಮೂರಾಗ ನಾನೇ, ನಿಮ್ಮೂರಾಗ ನೀವೇ, ಇಂಥ ದೇವಸ್ಥಾನ ಕಟ್ಟು ಪೂಜೆ ಮಾಡ್ತೀವಿ ಅಲ್ವಕ್ಕ? ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಇವೆಲ್ಲ ಒಂದು ಒಕ್ಕೂಟದ ಲೆವೆಲ್ಗೆ ತಂದು ಒಂದು ಈ ನಮ್ಮ ಜಿಲ್ಲೆಯಲ್ಲಿ 106 ಎಕರೆ ಪುಕ್ಷೇತ್ರ ಜಮೀನು ಸಿಗ್ತದೆ. ಒಂದು ಸ್ವಲ್ಪ ರೆವಿನ್ಯೂ ಡಿಪಾರ್ಟ್ಮೆಂಟು, ಕಂದಾಯ ಮಂತ್ರಿಗಳು, ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಮಾತಾಡಿ ಎಲ್ಲ ಒಗ್ಗಟ್ಟಿಂದ ಆದ್ರೆ 100 ಎಕರೆ ಜಮೀನು ತಗೊಳ್ಳೋದಕ್ಕೆ ದೊಡ್ಡ ಕೆಲಸ ಅಲ್ಲ. ಸಿಂಗಿಯವರೇ, ಸ್ವಲ್ಪ ನೀವು ಆ ಭಾಗದ, ನನಗನ್ಸ್ತದೆ ನೀವು ಬರೇ ರಾಜ್ಯ ಸಮಿತಿಯ ಸದಸ್ಯರಾಗಬಾರ್ದು. ಸಿಂಗಿಯವರು ಬರೀ ರಾಜ್ಯ ಸಮಿತಿಯ ಸದಸ್ಯರಾಗಬಾರ್ದು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಸಂಘಟನೆಯನ್ನ ಕಟ್ಟಬೇಕು. ನನಗೆ ಶಕ್ತಿ ಸಾಮರ್ಥ್ಯ ಇದೆ ಅಂತಂದ್ರೆ ಸಂಘಟನೆ ಕಟ್ಟಬೇಕು. ಶಕ್ತಿ ಸಾಮರ್ಥ್ಯ ಇಲ್ಲದೆ ಸುಮ್ಮನೆ ಸಂಘಟನೆಗೆ ನೀನು ಅಧ್ಯಕ್ಷ, ನೀನು ಅವನು, ನೀನು ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಏನ್ ಕಟ್ತಾರೆ? ಸುಮ್ಮನೆ ಅದನ್ನ ಇಸ್ಕೊಂತಾರೆ, ಜೇಬ್ ಹಿಡ್ಕೊಂತಾರೆ, ಮನೆ ಮಕ್ಕಂತಾರೆ. ಹಂಗಾಗಂಗಿಲ್ಲ. ನೀವು ಇವತ್ತೇ ಪಣ ತರಬೇಕು. ಇವತ್ತೇನೋ ಒಂದು ಪಾಯಿಂಟ್ ಇದೆ, ಯಾಕೆ ಸೇರಿಸ್ರು ಅಂತ. ನಾನು ಇದನ್ನ ಮಾತಾಡ್ಬೇಕಾಯ್ತು, ಮಾತಾಡ್ತಾ ಇದ್ದೀನಿ. ನಾನು ಮಾತಾಡೋಣ, ರಿಸರ್ವೇಶನ್ ಮಾತಾಡೋಣ. ರಿಸರ್ವೇಶನ್ ಮಾತಾಡುವಂತಾರೆ, ನಾನು ಮಾತಾಡ್ತಾ ಇದ್ದೀನಿ. ನನಗೆ ರಾಜ್ಯದಲ್ಲಿ ನಾನು 4 ಜಿಲ್ಲೆಯ ಉಸ್ತುವಾರಿ. ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ದೆ. ಏನ್ ಆದೇಶ ಆಗಿದೆ ಅಂತಂದ್ರೆ, ಒಳ ಮೀಸಲಾತಿ ವರ್ಗೀಕರಣ ಮಾಡಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳಿ. ಅಧಿಕಾರ ಕೊಟ್ಟಿದ್ದೆ, ಮಾಡೋ ತಯಾರಿಲ್ಲ. ಮುಖ್ಯಮಂತ್ರಿಗಳು 2 ತಿಂಗಳಾದ್ರೂ ಕೂಡ ಇದುವರೆಗೂ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವರಿಗೂ ಬಹಳಷ್ಟು ಏನೋ ನೋವುಗಳು ನಿಮಗೆ ನಮಗೆ ಗೊತ್ತಿದ್ದೆ ಕಾಣ್ತದೆ. ಅದೊಂದ್ ಕಡೆ ಇದ್ರೆ ಅವ್ರ ಸಮಸ್ಯೆ ಏನಾದ್ರು ಇರಲಿ. ಇಲ್ಲಿ ನಮ್ಮ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆ ನಮ್ಮ ಜೀವನದ ಕತೆ ಅವ್ರ ಕಡಿತಾನೆ ಹಾಳಾಗ್ತೇವೆ. ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ತಾವು ಇಂಪ್ಲಿಮೆಂಟ್ಸ್ ಮಾಡ್ರಿ ಅಂತ ಹೇಳಿದ್ರೆ ಇನ್ನೂ ಕಾನೂನು ತಲೆ ತಂದಿ ನಾನು ಅಂತ ಹೇಳ್ತೀನಿ. ಅಂದ್ರೆ ಏನ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಯಾಕೆ ಇರ್ಬೇಕು? ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ಬೇಕಾ? ಅವಶ್ಯಕತೆ ಇದೆಯಾ? ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದೆ 7 ಜನದ ಪೀಠನ 7 ಬೆಂಚ್ 7 ಇರ್ತಕ್ಕಂಥ ಪೀಠದಲ್ಲಿ ಆದ್ರೆ ಬಹಳಷ್ಟು ಸಮೀಕ್ಷೆ ವರದಿಗಳನ್ನ ತಯಾರು ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಆದೇಶ ನಮ್ಮ ಕರ್ನಾಟಕಕ್ಕೆ ಡೈರೆಕ್ಷನ್ ಬಂದ್ರೆ ಸರ್ಕಾರಕ್ಕೆ ಅವ್ರು ಹೇಳುದು, ನಾನು ಇದನ್ನ ಎಲ್ಲಿ ಬರೀತೀನಿ, ಕಾನೂನು ಸಲಹೆ ಪಡೆಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ನಮಗೆ ನ್ಯಾಯ ಸಿಗ್ತದ? ಹಾಗಾಗಿ ನಾವು ಸ್ವಲ್ಪ ಇಂತ ಮಾತಾಡಂಗಿಲ್ಲ. ಕಲ್ಕೆರೆಯವರು ಹೆಂಗ್ ಬೇಕಾದ್ರೆ ಮಾತಾಡ್ಬೋದು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ, ಸ್ವಲ್ಪ ಹಿಂದೆ ಮುಂದೆ ಹೊಡಿತೀನಿ, ಇಲ್ಲಿದ್ರೆ ಸ್ವಲ್ಪ ಜೋರಾಗಿ ಹೊಡಿತೀನಿ. ಹಾಗಾಗಿ ಆದ್ರೂ ನಾವೇನು ಸಿದ್ದರಾಮಯ್ಯನ ಹೊಗಳ್ತಾ ಇಲ್ಲ. ಅಲ್ಲಪ್ಪ, ನನಗೇನು ಅವಶ್ಯಕತೆ ಇಲ್ಲ, ನಾನೇನು ಆಗ್ಬೇಕಾಗಿಲ್ಲ, ಆಗೋದೆಲ್ಲ ಮುಗ್ದೋಗಿ. ಹಾಗಾಗಿ ಯಾವಾಗಲೂ MLA ಆಗಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಯಾವ ಟಿಕೆಟ್ ಸಿಗಲ್ಲ, ಫಸ್ಟ್ ಟಿಕೆಟ್ ಬಿಟ್ಟರೆ ಎಲ್ಲೂ ಸಿಗಲ್ಲ. ಹಾಗಾಗಿ ಅವಶ್ಯಕತೆ ಅಲ್ಲ ನಿಮ್ದು. ಇದೊಂದು ಹೋರಾಟ ಮಾಡ್ರಿ ಅಂತಂತೇಳಿ 4 ಜಿಲ್ಲೆಗೂ ಸೇರಿಸಿದ್ದೀವಿ. ಏನಾಗ್ತದೆ ಒಂದು ಚರ್ಚೆ ನಡೆಸಿದ್ವಿ. ನಮ್ಮ ಅಣ್ಣಪ್ಪ ಮತ್ತ ತಂಡರೆಲ್ಲ ಸೇರ್ಕೊಂಡು, ನೋಡಪ್ಪ ಎಲ್ಲಾ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳ ಎಲ್ಲ ವಿವಿಧ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಿಮ್ ಸಂಘಟನೆಯನ್ನು ಸೇರಿಸಿ ಈ ರಾಜ್ಯದಲ್ಲಿ ಮಂಡ್ಯದಲ್ಲಿ, ಮೈಸೂರು ಐತೆ ನಿಮ್ದು, ಆ ಕಡೆ ಬೆಳಗಾವಿ, ಹಾವೇರಿ ಎಲ್ಲ ಮೊನ್ನೆ ಈಗಾಗಲೇ ದಾವಣಗೆರೆ ಜಿಲ್ಲಾಧ್ಯಕ್ಷ ಮಾಡಕ್ಕೆ ಕೊಟ್ಟಿದ್ದೀರಿ.
ಎಲ್ಲಾ ಸಂಘಟನೆಗಳು ಸೇರಿಸ್ಬೇಕಲ್ಲ, ನಿಮ್ ಸಂಘಟನೆ ಕೂಡ ನಮ್ಮ ಜೊತೆಗೆ ಸಹಕಾರಕ್ಕೆ ಕೊಡಿ. ಯಾಕೆ ಅಂತಂದ್ರೆ ಇನ್ನೂ ನಿಮ್ ಸಂಘಟನೆ ಸ್ವಂತ ಬಲದ ಮೇಲೆ ಸಂಘಟನೆ ರಾಜ್ಯದಲ್ಲಿ ಮಾಡೋ ಶಕ್ತಿ ಇನ್ನೂ ಬಂದಿಲ್ಲ. ನಮಗೆ ಬೆಂಬಲ ಕೊಡಿ ಅಂತ ನಾನು ಕೇಳಿದೆ. ಆಯ್ತು, ಎಲ್ಲರನ್ನು ಕರೆದು ನಾವು ಮಾತಾಡ್ತೀವಿ, ನಮ್ಮನ್ನೆಲ್ಲ ಸಲಹೆ ತಗೊಂಡು ನಾವು ಕೂಡ ಬೆಂಬಲವನ್ನ ಕೊಡ್ತೀವಿ, ಇದು ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥದ್ದು ಅಂತ ಹೇಳಿ ಏನು ಇವತ್ತು ಮೀಟಿಂಗ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತಂತೇಳಿ ನಾನು ನಿಮ್ಮ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ಹುಡುಗರಿಗೆ ಗೊತ್ತಾಗಿದೆ, ಇದು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲ ಹುಡುಗರಿಗೆ ಗೊತ್ತಾಗಿದೆ. ಮಾತಂಗಿ ಸ್ವಲ್ಪ ಎಡಕ ಮಾತಂಗಿ ಈ ಜಿಲ್ಲೆಯಲ್ಲಿ ಒಂದು 100 ಎಕರೆ ಜಮೀನು ಕೊಡ್ಸೋಣ ತಗೋಣ ಅಂತ, ಕೊಡ್ಸೋಣ ಅಲ್ಲ, ಕೊಡ್ಸೋಣ ಅಂತ ನಾನೇ ಕೊಡ್ಬೋದು ಮಾತಾಡ್ತೀನಿ. ಇಲ್ಲಿ ನಾವೆಲ್ಲ ಒಗ್ಗಟ್ಟಾದ್ರೆ, ನೀವೆಲ್ಲ ಒಗ್ಗಟ್ಟಾದ್ರೆ, ನಾವೆಲ್ಲ ಎಲ್ಲಾ ಜಿಲ್ಲೆಗೂ ಸಮಿತಿ ಮಾಡ್ಕೊಂಡ್ಬಂದ್ವಿ. ಯಾಕೋ ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಯಾಕೋ ಸರಿಯಾಗಿಲ್ಲ, ಒಬ್ನಿಗೆ ಕೈ ಒಣಗಿಲ್ಲ, ಒಬ್ನಿಗೆ ಕಾಲು ಒಣಗಿಲ್ಲ, ಹಿಂಗಾಗ್ಬಿಟ್ಟಿದಾವೆ. ಹಾಗಾಗಿ ಯಾಕೆ ಈ 2 ಎತ್ತು ಸರಿಯಾಗಿ ಎಳಿಬೇಕು, ಬೇಸೆ ಹೊಡೆದು ಕುಡಿಯಕ್ಕೆ ನಮಗೆಲ್ಲ ಅಲ್ವಾ, ಬೇಸೆ ಹೊಡಿಬೇಕಾದ್ರೆ 2 ಎತ್ತು ಸರಿಯಾಗಿ ಹೋಗ್ಬೇಕು. ಹಂಗಾಗಿ ಗೇಮಿ ಸರಿ ಆಗೋದು, ಇಲ್ಲಿ ಗೇಮಿ ಸರಿ ಆಗ್ತಾ ಇಲ್ಲ. ಹಾಗಾಗಿ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ಸಲಹೆ ಇಷ್ಟೇ, ಕಿವಿ ಮಾತು ದಯಮಾಡಿ ನೀವೆಲ್ಲ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬೇಕು. ಇವತ್ತು ಯಾರ ಅಧ್ಯಕ್ಷರಾದ್ರೆ ಯಾರು ಬಿಡ್ತೀರಿ ಅನ್ನೋದು ಆಗಲ್ಲ, ಆದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಾಧನೆಗಳು ಸಿಗಿಯವರೇ ಸರಿಯಾದ ದಾರಿಗೆ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕು, ಸಮಿತಿ ರಚನೆ ಆಗಬೇಕು. ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರನ್ನ ಭೇಟಿ ಮಾಡಬೇಕಾಗುತ್ತೆ. ಒಂದಿಷ್ಟು ಲೆಟರ್ ಮಾಡ್ಕೊಂಡಿದ್ದೀವಿ, ಅವ್ರನ್ನ ಇಟ್ಕೊಂಡು ನೀನು ರಾಜ್ಯಾಧ್ಯಕ್ಷಪ್ಪ, ನೀವು ರಾಜ್ಯಾಧ್ಯಕ್ಷ, ನಿನ್ ಲೆಟರ್ ಅಲ್ಲ ಅದು, ಮಾತಂಗಿ ಲೆಟರ್ ಆಗಬೇಕು. ಮಾತಂಗಿ ಲೆಟರ್ ಬಹಳ ಪರಿಪೂರ್ಣವಾಗಿ ಬಹಳ ಬೆಲೆ ಇದೆ. ಅವನದು ಆದಿಜಾಮ ಸಂಘ, ಅವನ ಲೆಟರ್ ಯೂಸ್ ಆಗಲ್ಲ. ಅವನದು SP ತಕ್ಕೆ, USP ತಕ್ಕೆ, DC ತಕ್ಕೆ ನಡೀತದೆ. ನೀನು ಈ ಲೆಟರ್ ಐತಲ್ಲ, ಮಾತಂಗಿ ಲೆಟರು ಸರ್ಕಾರದಲ್ಲಿ ಒಂದು ದೊಡ್ಡ ಗಮನ ಸೆಳೀತದೆ. ಮಾಡ್ಬೋದು, ಸೇವಾಲಾಲ್ ತರನೇ ನೀವು ಮಾಡಿ ನಾನು ಕೊಡ್ತೀನಿ ಅಂತ ಪದಗಳು ಬರ್ಬೋದು. ಆಮೇಲೆ ಇಲ್ಲೇನೋ ನಮ್ಮ ಅಣ್ಣಪ್ಪನಿಗೆ ಒಂದು ಶಕ್ತಿ, ಮಾತಂಗಿಯ ಶಕ್ತಿ ಇದೆ. ಅಣ್ಣಪ್ಪನಿಗೆ ಒಂದು ಮಾತಂಗಿಯ ಏನೋ ಒಂದು ಶಕ್ತಿ ಇದೆ ಅಂತ ನನ್ನ ಭಾವನೆ. ನಾನು ನೋಡಿಬಿಟ್ಟು ಜನಗಳಿಗೆ ಅರ್ಥ ಆಗಿಲ್ಲ, ಮಾತಂಗಿದೇನು ಅಂತ ಜನಗಳಿಗೆ ಗೊತ್ತಾಗಿಲ್ಲ. ಅವನ ಮೇಲೆ ಮಾತಂಗಿ ಬರ್ತಾಳೆ, ಅವನ ಮೇಲೆ ನಿಮಗೆ ಗೊತ್ತೈತೆ ಗೊತ್ತಿಲ್ಲ. ಮಾತಂಗಿಯ ಮಗ ಅವನು, ಅವನು ನಿಜವಾದ ಮಾತಂಗಿಯ ಮಗ. ಅವನ ಮೇಲೆ ದೇವತೆ ಬರ್ತಿದ್ದಾರೆ, ನನ್ನ ಮೇಲೆ ಬರಲ್ಲ. ಬಾದ್ ಅಕ್ಕಿಗೆ ನಾನು ಇಷ್ಟ ಆಗಲ್ಲ ಪ್ರಭು, ಅಕ್ಕಿ ಇಷ್ಟ ಆಗಿಲ್ಲ, ಆದ್ರೂ ನಾನು ಬಿಡಲ್ಲ. ಯಾಕೆ ನೀನ್ ಬರ್ಲೇಬೇಕಪ್ಪ, ನಾನು ನೀನ್ ಇರ್ಕರೇ ಸಹಿ ಅಂತ ಆಯ್ಕೆ. ಮಾರಮ್ಮಂಗೆ ತಂಪರಿತೀವಿ, ಮಾತಂಗಿಗೆ ಮರಿತಾ ಇದೀವಿ ಸರ್, ಅಷ್ಟೇ ಆಗಿದೆ. ಎಂತೆಂತ ವಚನಕಾರಿದ್ದಾರೆ, ಎಂತೆಂತ ಪಾಠಕಾರಿದ್ದಾರೆ. ನಾನೆಲ್ಲ ಡಬ್ಲಿಂಗ್ ಮಾಡ್ತಾ ಇದ್ದೀನಿ ನೋಡು, ಎಂತೆಂತ ವಿಚಾರಗಳು ಸಿಗವೆ. ಇವೆಲ್ಲ ಇರೋದ್ರಿಂದ ನಿಜವಾಗ್ಲಿ ಅಣ್ಣಪ್ಪನ ಮೇಲೆ ಮಾತಂಗಿ ಇದ್ದಾರೆ. ಯಾಕೆ ಹೇಳಿಕೆ ಮಾಡ್ತಾಳೆ, ಅವ್ನು ನನಗೆ ಹೇಳ್ತಾ ಇರ್ತಾನೆ, ನಮ್ಮ ಅಳಿಯ ಅವ್ನು ನನಗೆ ಹೇಳ್ತಾ ಇರ್ತಾನೆ, ಮವ ಏನಾರು ಒಂದು ಕಾನ್ಸೆಪ್ಟ್ ಇದೆ, ಮವ ಏನಾರು ಮಾಡ್ಬೇಕು, ನನಗೆ ಮಕ್ಕನಾಗಿ ಬಿಡ್ತಿಲ್ಲ. ಯಾಕೆ ನನಗೆ ಯಾಕೋ ನೆಮ್ಮದಿ ಇಲ್ಲ. ಅವನಿಗೆ ನೆಮ್ಮದಿ ಇಲ್ಲ ಅಂತ ನತ್ತಕ್ಕೆ ಬರ್ತಾನೆ, ನತ್ತಕ್ಕೆ ಮಾತಾಡ್ತಾನೆ, ಹಿಂಗೆ ಆಗ್ಬೇಕು ಮವ, ಏನಾರು ಒಂದು ದಾರಿ ಕಂಡಿದ್ದೀವಿ ಮವ ಅಂತ. ಆದ್ರೆ ನನಗೆ ಇರ್ಬೋದೇನೋ ಅನ್ನೋ ಒಂದು ಭಾವನೆಯಲ್ಲಿ ನಾನು ಸ್ವಲ್ಪ ಕರೆದ ಮೀಟಿಂಗ್ಗಳಿಗೆಲ್ಲ ತಪ್ಪಲ್ಲ ನಿಮ್ಮ ಪ್ರಯತ್ನ. ಹಾಗಾಗಿ ನಾವು ಮಾಡಿ ಎಲ್ಲರೂ ಸೇರಿ, ನಾನಂತೂ ಈ ರಿಸರ್ವೇಶನ್ ಬಹಳ ಸೌಡಿಯಲ್ಲ, ಇದು 1 ತಿಂಗಳು 2 ತಿಂಗಳ ಮುಗಿದೋಗಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ
ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗ್ತಕ್ಕಂಥ ಒಂದು ರಿಸರ್ವೇಶನ್ ಕರ್ನಾಟಕದಲ್ಲಿ ಹಾಗೆ ಆಗುತ್ತೆ. ಆಗತಕ್ಕಂಥ ನಾವು ನೀವು ಬಿಡಂಗಿಲ್ಲ, ಬಿಡೋದಿಲ್ಲ. ನಾವೇನ್ ಪ್ರತಿಜ್ಞೆ ಮಾಡಿದ್ದೀವಿ ಅಂದ್ರೆ ರಿಸರ್ವೇಶನ್ ಆಗ್ಲೇಬೇಕು. ಆಗಕ್ಕೆ ಏನ್ ಮಾಡ್ಬೇಕು ಸರ್? ಜಿಲ್ಲಾ ಕೇಂದ್ರಗಳಲ್ಲಿ ಬಹಳ ಬೃಹತ್ ಸಂಘಟನೆ ಮಾಡಬೇಕು, ಹೋರಾಟ ಪ್ರತಿಭಟನೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು. ಈ ಬರೀ ಶಿವಮೊಗ್ಗ ಅಲ್ಲ, ಬರೀ ಮಂಡ್ಯ ಅಲ್ಲ, ಮೈಸೂರಲ್ಲ, ನಾವೇನೆಲ್ಲ ಪ್ರಭು. ಆದ್ರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಮಾಡಬೇಕು. ಅದು ಮಾಡ್ಲಿದ್ರೆ ಅಷ್ಟು ಮಾಡಿ ನೋಡ್ತೀವಿ ಶಾಂಪಲ್ಲಿ. ಅದಾಗ್ಲಿಲ್ಲ ಅಂತಂದ್ರೆ ಸುವರ್ಣ ಸೌಧನ ಮುಖ್ಯ ಆಗ್ತಕ್ಕಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಾಗುತ್ತೆ. ಎಲ್ಲಿಂದ? ಬೆಂಗಳೂರಿನ ವಿಧಾನಸೌಧದಿಂದ ಬೆಳಗಾವಿನ ಸುವರ್ಣಸೌಧದವರೆಗೂ ಪಾದಯಾತ್ರೆ ಮುಖಾಂತರ ದೊಡ್ಡ ಹೋರಾಟ. 106 ಕಿಲೋಮೀಟರ್ ಉದ್ದದ ಒಂದು ಸರ್ಫಿ ಆಗ್ಬೇಕಿದು. ದೊಡ್ಡ ಕಾಲ್ನಡಿಗೆ ಜಾಗ ಆಗ್ಬೇಕು. ಇದನ್ನ ನೋಡ್ಬೇಕು, ಸರ್ಕಾರ ನೋಡ್ಬೇಕು, ಪ್ರಧಾನಮಂತ್ರಿ ನೋಡ್ಬೇಕು. ಅವಾಗ ಅವರು ನಾವು ಘೋಷಣೆ ಮಾಡಬೇಕು. ಅಲ್ಲಿಗೆ ನಮ್ದು ಇದು ಕ್ಲೋಸ್ ಆಗುತ್ತೆ. ರಿಸರ್ವೇಶನ್ ಹೋರಾಟ ಈಗಲೇ 30-40 ವರ್ಷದಿಂದ ಮಾಡ್ತಾ ಇದೀವಲ್ವಾ ಸಿಂಗೇವ್ರೆ? ಇದಾಯ್ತು ಅಂದ್ರೆ ಮತ್ತೆ ಹೋರಾಟ ಐತೆ ನಮ್ದು. ನಮ್ಮ ಜೀವನ, ನನ್ನ ಮಗನಿಗೆ ಕೆಲಸ ಕೊಡ್ಬೇಕು, ನನ್ನ ಮಗಳಿಗೆ ಮದುವೆ ಮಾಡಬೇಕು, ನಮ್ಮ ಜೀವನದ ಕಥೆಯನ್ನು ಆಮೇಲೆ ನೋಡ್ಕೊಳ್ಳೋಣ. ಹೋರಾಟದ ಅಂತ ಅವಶ್ಯಕತೆ ಕಾಣಲ್ಲ. ಇಂಥ ನಾನು ಹೇಳಿಸ್ತೇ, ಮಾತಂಗಿ ಶಾಶ್ವತ ಬಿಡ್ತಾಳೆ. ಮಾತಂಗಿಯ ನೆಲೆ ಮಾಡಬೇಕು, ಮಾತಂಗಿಯ ಮಠ ಮಾಡಬೇಕು. ಏನಪ್ಪ ಈ ಕಾನ್ಸೆಪ್ಟ್ ಬಹಳಷ್ಟು ಚೆನ್ನಾಗಿರೋದ್ರಿಂದ ಇದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸ್ಬೇಕು. ಜನ ಬೈತಾರೆ ಅಂತ ತಿಳ್ಕೊಂಡ್ರಿ. DSS ಇರೋದ್ರಲ್ಲಪ್ಪ ಅವರೆಲ್ಲ ಬೈತಾರ. ನಿಮಗೆ ಬುದ್ಧಿ ಐತಲ್ಲೇ, ನಿಮ್ಗೆ ಯಾಕೆ ಬೇಕದು? ಮತ್ತೆ ಕಟ್ಕೊಂಡ್ರೆ ಬರ ಅಂತ. ಈಗ ನೀವಲ್ಲೇನಪ್ಪ ಆಸ್ತಿಂತಾರ ಮಂಡ್ಯ ಅಲ್ಲಿ DSS ಇರೋದು ಪ್ರಭಾವಗಳಿದ್ದಾರೆ ಅಲ್ವಾ? ಅವ್ರು ಬಂದ್ಬಿಟ್ಟಾರೆ. ಯಾವ MLA ಕೇರಿಲ್ಲ, ಯಾವ ಮಂತ್ರಿಗೂ ಕೇರಿಲ್ಲ. ಅವ್ರು ಚೆನ್ನಾಗಿ ಬೆಳೆದಿದ್ದಾರೆ ಅಲ್ವಾ? ನೀನೆಲ್ಲ ಮತ್ತಂಗಿ ಮಾಡ್ತೀನಿ ಅಂತಂದ್ರೆ ಬರ್ಲಿ ಏನ್ ಮಾಡ್ತೀಯ ಮಾಡ್ತಾರ ಅಂತವ್ರೆ 100 ಜನ ಚಾಡಿ ಮುಚ್ಚಿ ಈ ಸಂಘವನ್ನು ಒಳಪಡ್ತಾರೆ. ನಾವು 4 ಜನ ಇದ್ರು ಬರಲ್ಲ ಜಿಲ್ಲೆಯಲ್ಲಿ. ನಮಗೆ ರೀತಿ ನೀತಿ ಸಂಘಟನೆ ಕಟ್ಟಣ, ಅದು ಮುಂದುವರಿಕತ್ತೆ. ಇವತ್ತಲ್ಲ ನಾಳೆ ಏನು ಇತಿಹಾಸ ಪೂರ್ವದಲ್ಲಿ ಮಾತಂಗಿ ಇದ್ದೋ ಅದು ಮತ್ತೆ ಪುನರ್ಜನ್ಮ ತಾಳ್ತಕ್ಕಂಥ ವ್ಯವಸ್ಥೆ ಈ ಸಂಘಟನೆ ಮುಖಾಂತರ ಆಗ್ತದೆ. ನಾನು ಕೂಡ ನಿಮ್ ಜೊತೆಗೆ ರಿಸರ್ವೇಶನ್ ಮುಗಿತಿದ್ದಂಗೆ ಯಾವ ಜಿಲ್ಲೆ ಬರ್ತೀನಿ. ನಮ್ದು ರಿಸರ್ವೇಶನ್ ಮುಗಿತು ಅಂತ ಕೆಲಸನೇ ಇಲ್ಲ ನಮಗೆ. ಇನ್ನೇನು ರಿಟೈರ್ಡ್ ಆಗೋದು, ಇನ್ನೊಂದು 5-6 ವರ್ಷ ರಿಟೈರ್ಡ್ ಆಗ್ತೀನಿ. ಎಷ್ಟು ವರ್ಷ ರಿಟೈರ್ಡ್ ಆಗುತ್ತೆ? 65 ವರ್ಷ. ನಾನು ಸ್ವಲ್ಪ ಇನ್ನೊಂದು 5 ವರ್ಷ ರಿಟೈರ್ಡ್ ಆಗುತ್ತೆ. ಒಳಗೇನಾರು ಮಾಡಿ ಒಂದು 100 ಎಕರೆ ಜಮೀನು ತಗೊಂಡು ಸರ್ ಸಿಂಗೇವ್ರೆ ಆ ಭಾಗದ ಸಂಘಟನೆ ನೀವೆಲ್ಲರೇ ಮಾಡಿ ಅಣ್ಣ ಬಾರಣ ಮಾತಂಗಿ ಹೆಸರು ಮೇಲೆ ಒಂದಿಷ್ಟು ಭಾಷಣ ಹೊಡಿ ಅಂತಂದ್ರೆ ಬರ್ತೀವಿ. ಒಂಚೂರು ಭಾಷಣ ಹೊಡಿತೀವಿ, ಬರ್ತೀವಿ. ನೀವು ಉಂಡಂಗೆ ಹಾಕ್ತೀವಿ, ಉಣ್ತೀವಿ. ಇಲ್ಲ ಅಂದ್ರೆ ಎಲ್ಲರಿಗೂ ರೊಟ್ಟಿ ಪಟ್ಟಿ ಆ ಕಡೆ ಎಲ್ಲ ಕಡೆ ಸಿಗ್ತವೆ, ತಿಂತೀವಿ, ಬರ್ತೀವಿ. ಹಾಗಾಗಿ ನೀವು ಸಿಂಗೇವ್ರನ್ನ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವರಿದ್ರೆ, ಇಲ್ಲಾಂದ್ರೆ ಅವ್ರಿಗಿಂತ ದೊಡ್ಡರಿದ್ರು. ನನಗೆ ಗೊತ್ತಿಲ್ಲ ಯಾರು ನಾನು ಇಂಟರ್ ಮಾಡ್ರಿ ಅಂತ ಹೇಳಲ್ಲ. ಸಿಂಗೇವ್ರು ಬಹಳಷ್ಟು ಪ್ರಬಲ ಬೆಳೆದರೆ ನನ್ನ ಭಾವನೆ. ಅವ್ರ ನೀಟ್ನೆಸ್ಸು, ಶಕ್ತಿ, ಸಾಮರ್ಥ್ಯ ಇವೆಲ್ಲ ನೋಡಿದ್ರೆ ಸಂಘಟನೆ ಮಾಡೋ ಕೆಪಾಸಿಟಿ ಕಾಣ್ತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಬರೇ ಎಲ್ಲ ಪದಾಧಿಕಾರಿಗಳು ನೀವೇ ಇಟ್ಕೊಂತೀರಿ. ಏನ್ ಹೇಳ್ರಿ? ಪದಾಧಿಕಾರಿಗಳನ್ನ ಅವೇ ಇಟ್ಕೊಂಡಿಲ್ಲ. ಈ ಅಣ್ಣಪ್ಪ ಮತ್ತೆ ಪ್ರಭು ಇವ್ರು ಇಬ್ಬರು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಬರ್ಬರ್ ಬಿಸಾಕ್ಬೇಕು. ನೀನ್ ಇಂಥ ಜಿಲ್ಲಾಧ್ಯಕ್ಷ, ನೀನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ನೀನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಎಲ್ಲಿದೆ ನಿಮ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ? ಯಾರು ಎಲ್ಲಿದ್ದಾರೆ ಸರ್ ನಿಮ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ? ನಿಮ್ಮಂತರ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಬೇಕಾಗಿತ್ತು. ಎಲ್ಲೂ ಇಲ್ಲ. ನಿಮಗೆ ಯಾಕೆ ಗೊತ್ತಾಗ್ತಿಲ್ಲ? ಹೀಗಾಗಿ ನಾವು ನಿಮ್ಗೇನು ಬೈಯಕ್ಕೆ ಬಂದಿಲ್ಲ. ನಾನು ನಿಮಗೆ ಸ್ವಲ್ಪ ಬುದ್ಧಿ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲ ರೀತಿಯು ಎಲ್ಲರಿಗೂ ಅಧಿಕಾರ ಕೊಟ್ಟು ಎಲ್ಲ ಜಿಲ್ಲೆಯಲ್ಲೂ ಪದಾಧಿಕಾರಿಗಳು ಇರೋಂಥ ಕೆಲಸ ಮಾಡಿ
ಈಗಲೇ ಬಹಳಷ್ಟು ಸಮಯ ಆಗ್ತಿರೋದ್ರಿಂದ ನಾನೇ ಬಹಳಷ್ಟು ಭಾಷಣವನ್ನ ತಗೊಂಡಿದ್ದೀನಿ. ಸರ್ ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ. ಹಾ? ಚೆನ್ನಾಗಿದೆ. ಇದು ಕ್ರಿಶ್ಚಿಯನ್ಸ್ ನಿಮ್ಗೆ ಸರಿಯಾಗಿ ಕರೆಕ್ಟ್ ಇದೆ. ನೀವು ಏನು ಪೂಜೆ ಮಾಡೋದಕ್ಕಿಂತ ನೀವು ಮಾತಾಡೋದು ಅದು ಖುಷಿ ಆಯ್ತು. ಸಾಕು. ಹಾಗಾಗಿ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಏನು ನಡೀತಕ್ಕಂಥ ಪಾದಯಾತ್ರೆ, ನಡೀತಕ್ಕಂಥ ಪ್ರತಿಭಟನೆ ಎಲ್ಲ ಕಡೆಗೂ ತಾವು ಅಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯ ನಾಯಕರುಗಳಿಗೂ ಒಂದು ನಿರ್ದೇಶನವನ್ನು ಕೊಡಬೇಕು. ಯಾವನಾರೇ ಮಾಡಲಿ, ನಿಮಗೆ ಕೈತರ ಬಿಟ್ಟರೆ ಗೊತ್ತಿಲ್ಲ, ಯಾರೇ ಮಾಡಿದ್ರೆ ನೀವು ಕರಿತಾರೋ ಕರಿಯಲ್ಲ, ಅವರು ಇನ್ನು ಬೆಳೆದಿಲ್ಲ, ನೀವು ಅಲ್ಲೇನಪ್ಪ ಬೆಳೆದೇ ಕರಿತಾರೆ. ಹಾಗಾಗಿ ನೀವು ದಯಮಾಡಿ ಪ್ರಮುಖವಾಗಿ ಪಾದಯಾತ್ರೆವರೆಗೂ ಸ್ವಲ್ಪ ರಿಸರ್ವೇಶನ್ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಕೆಲಸವನ್ನ ಆಗಬೇಕು. ಅದಾದ ನಂತರದಲ್ಲಿ ಹಿಂಗೆ ನಿಧಾನವಾಗಿ ಆಮೇಲೆ ನಡೀತಕ್ಕಂಥ ಈ ಮಾತಂಗಿ ಸಂಘಟನೆ ನಿಧಾನವಾಗಿ ಬೆಳೆದ್ರು ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ವಯಸ್ಸಿಗೆ ಬರೋದಕ್ಕೆ ಮಾತಂಗಿ ಬಹಳ ಶಾಶ್ವತವಾಗಿ ಏನು ಸೇವಾಲಾಲ್ ಕೂತಿದರೋ ಆ ರೀತಿ ಮಾತಂಗಿನೂ ಕೂಡ್ತಾಳೆ. ಏನು ಅಣ್ಣಪ್ಪನ ಆಸೆ, ಏನೊಂದು ಮಾತಂಗಿಯ ಮಗ ಅಣ್ಣಪ್ಪನ ಆಸೆನೂ ಕೂಡ ಮುಂದಿನ ದಿನಗಳಲ್ಲಿ ನೆರವೇರ್ತದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಮಾತನ್ನ ಮುಗಿಸ್ತಾ ಇವಾಗ ನಾನು ಒಂದು ಸವಾಲು ಹಾಕ್ತೀನಿ ಸಿದ್ದರಾಮಯ್ಯನವರಿಗೆ. ಯಾಕೆ ಮೇನ ವಿಷಯ ಎಣಿಸ್ತಾ ಇದ್ದೀರಿ? ತತ್ಕ್ಷಣವೇ ಕ್ಯಾಬಿನೆಟ್ ಕರೆದು ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ, ಸದಸ್ಯರಾಗಿರೋದು ಜಾರಿ ಮಾಡಿ. ಇದೊಂದು ನನ್ನ ಹಕ್ಕು ಒತ್ತಾಯ ಮಾಡ್ತೀನಿ. ಇದೇ 2 ತಿಂಗಳಾಯ್ತು. ಈಗ ಇದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಇಲ್ಲೇ ಪಕ್ಕದ ನಮ್ಮ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಅವ್ರು ಒಪ್ಕೊಂಡ್ಬಿಟ್ರು. ನಾವು ರಿಸರ್ವೇಶನ್ ಕೊಡೋದು ನಾವು ಬರ್ತಾ ಇದ್ದೀವಿ. ನಿಮ್ಗೇನಾಗಿದೆ? ನಮ್ಮ ಸಮಾಜದಲ್ಲಿ ನಿಮಗೆ ಬೆನ್ನಿಗಿಲ್ವಾ? ನೀವು ಕೂಡ ನಮ್ಗೆ ನ್ಯಾಯ ಕೊಡ್ರಿ ಒತ್ತಾಯವನ್ನು ಕೂಡ ಮಾಡ್ತಿದ್ದೀವಿ. ಆದರೆ ಈ ಒಂದು ಒತ್ತಾಯ ಏನಿರ್ಬೇಕಪ್ಪ ಅಂತಂದ್ರೆ 2015ರಲ್ಲಿ ಸಮಾವೇಶಗಳಿದ್ದು ಆ ಥರ ಸಮಾವೇಶಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವಾಗ ಬಂದಿದೆ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿಯಲ್ಲಿ ಕೂಡ ಜಾಗೃತರಾಗಿದ್ದಾರೆ ಇವಾಗ ಜನಗಳು. ಸಮಾವೇಶ ಮಾಡಬೇಕು, ದೊಡ್ಡ ದೊಡ್ಡ ಸಮಾವೇಶ ಮಾಡಬೇಕು, ರಾಜ್ಯಮಟ್ಟ ಸಮಾವೇಶ ಮಾಡಬೇಕು. ಅದಕ್ಕೆಲ್ಲ ಕೂಡ ರಾಜ್ಯದ 2 ಸಚಿವರಿದ್ದಾರೆ ಈಗ, ಕ್ಯಾಬಿನೆಟ್ ಸಚಿವರು ಮುನಿಯಪ್ಪ ಆಗಿರ್ಬೋದು ಮತ್ತು ಆರ್ ವಿ ತಿಮ್ಮಾಪುರ ಆಗಿರ್ಬೋದು. ಈ ಕಡೆ ಬಿಜೆಪಿಯಲ್ಲಿ ಕೂಡ ಗೋವಿಂದ ಕಾರಜೋಳ ಆಗಿರ್ಬೋದು, ಮತ್ತು ಈ ಕಡೆ ಯಾರು ನಮ್ಮ ಮಾಜಿ ಎ ನಾರಾಯಣಸ್ವಾಮಿ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು. ಅವರೆಲ್ಲರೂ ಕೂಡ ಒಗ್ಗಟ್ಟದಿಂದ, ಒಮ್ಮನಸ್ಸಿಂದ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕರೆ ಕೊಡಬೇಕು. ಏನಂತ ಕರೆ ಕೊಡ್ಬೇಕಂತಂದ್ರೆ ಈಗ ಮಾಡೋದಾಗಲಿದ್ರು ನೀವೆಲ್ಲರೂ ಕೂಡ ಒಂದು ರಾಜ್ಯ ಸಮಾವೇಶ ಮಾಡಬೇಕಾಗತ್ತೆ. ಅವೆಲ್ಲ ಪ್ರತಿಯೊಂದು ಹಳ್ಳಿಯಿಂದ ಕೂಡ ನೀವು ಗಾಡಿಯನ್ನು ಕರ್ಕೊಂಡು ಬರ್ರಿ, ನಾವೆಲ್ಲ ಏನು ಸಹಕಾರ ಬೇಕಾಗ್ತದೆ ಮಾಡ್ತೀವಿ ಅಂತಕ್ಕಂಥ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಇವತ್ತಿನ ದಿನ ಒಂದು ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾವೇಶದಲ್ಲಿ 5 ಲಕ್ಷದಿಂದ 10 ಲಕ್ಷ ಜನ ಸೇರ್ತದೆ. ಅವ್ರ ಆಪ್ತ ಸಿದ್ದರಾಮಯ್ಯಕ್ಕೆ ಅವ್ರ ಆಪ್ತ ಪ್ರಕಾರ ನಾವು ಅದೇ ರಿಸರ್ವೇಶನ್ ಜಾರಿ ಮಾಡಬೇಕಾಗ್ತದೆ. ಈ ಕಾರ್ಯವನ್ನು ಆಗಬೇಕೀಗ. ಈಗ ಬೇರೆ ಒಂದು ವಿಷಯ ಬಗ್ಗೆ, ಈಗ ನಮ್ಮ ತಾಯಿ ಮಾತಂಗಿ ಒಂದು ಸಂಘಟನೆ ವಿಷಯ ಬಗ್ಗೆ ಮಾತಾಡಬೇಕಂದ್ರೆ, ಇವಾಗ ತಾನೇ ನಾಡಪುರ ಸರ್ ಅವರು ಹೇಳಿದ್ರು, ಸೇವಾಲ ಹೆಸರಿನಲ್ಲಿ ಇವಾಗ ಶಿವಮೊಗ್ಗದಲ್ಲಿ 100 ಎಕರೆ ಜಮೀನು ಲ್ಯಾಂಡ್ ಇವಾಗ ಕಬ್ಜೆ ಮಾಡಿದಾರಲ್ಲ, ನಮಗೇನು ಅದೊಂದು ದೊಡ್ಡ ಮಾತಾಡ. ನಮಗೂ ಕೂಡ ಮಾತಂಗಿಯಲ್ಲೂ ಕೂಡ ಶಕ್ತಿ ಇದೆ, ನಮ್ಮವರು ತಾಕತ್ತಿದೆ, ನಮ್ಮವರು ಅರ್ಥ ಕೇಳೋದಿಲ್ಲ. ಆದರೆ ಇಲ್ಲೇನಿಲ್ಲ ಅಂತಂದ್ರೆ ನಮ್ಮ ಒಗ್ಗಟ್ಟಿಗೆ ಬರ್ತಾ ಇದೆ. ಅವ್ರು ಯಾಕೆ 100 ಎಕರೆ ಲ್ಯಾಂಡ್ ಕಬ್ಜೆ ಮಾಡಬೇಕು ಅಂತಂದ್ರೆ ಅವ್ರ ಮನೆ ಒಗ್ಗಟ್ಟಿದೆ. ಇವತ್ತು ಯಾರಾದ್ರೂ ಒಬ್ಬ ಗುರುಗಳಾಗಿರ್ಬೋದು ಅಥವಾ ಇವತ್ತು ರಾಜಕೀಯ ಮುಖಂಡ ಆಗಿರ್ಬೋದು, ಅವರೆಲ್ಲರೂ ಒಂದೇ ಕೈಗೊಂಡವರು. ಇವತ್ತು ರಾಜಕೀಯ ಮುಖಂಡ ಆಗಿರ್ಬೋದು, ಒಂದು ಧಾರ್ಮಿಕ ಒಂದು ಮುಖಂಡ ಆಗಿರ್ಬೋದು, ಒಂದು ಕರೆ ಕೊಟ್ರೆ ಆ ಯಾವ ಪಕ್ಷಪಾತ ಮರೆತು ಪಕ್ಷಾತೀತವಾಗಿ ಬೆಂಬಲ ಕೊಟ್ಟು ಆ ಒಂದು ಏನೇ ಇರಲಿ ಅದಕ್ಕೆ ನಾವು ಹೋಗುದು ಅಂತ ನಮ್ಮಲ್ಲಿ ಆಗಿಲ್ಲ. ಆ ಬಿಜೆಪಿ ಕರ್ದಾನ, ಆ JDS ಕರ್ದಾನ, ಆ ಕಾಂಗ್ರೆಸ್ ಕರ್ದಾನ, ಅವನೇ ಮಾಡ್ಕೊಳ್ಳಿ, ನಾವೇ ಹೋಗ್ಬೇಕಂತಕ್ಕಂಥ ನಾವೇ ನಮ್ಮಲ್ಲಿ ಅದನ್ನು ಹೋಗಲಾಡಿಸ್ಬೇಕು. ಅದನ್ನು ಹೋಗಲಾಡಿಸಿ ಪಕ್ಷಪಾತ ಮರೆತು
ಒಗ್ಗಟ್ಟನ್ನು ಶಕ್ತಿ ಪ್ರದರ್ಶನ ಮಾಡಿದ್ರೆ ಮಾತ್ರ ಈ ಒಂದು ಸದಸ್ಯ ಆಯೋಗ ಜಾರಿಯಾಗಲಿಕ್ಕೆ ಸಾಧ್ಯ. ತದನಂತರ ನಮ್ಮ ಲಾಲಪ್ಪ ಸರ್ ಹೇಳಿದಾಗೆ ನಮಗೂ ಕೂಡ ಒಂದು ಸಣ್ಣ ಒಂದು ಅಣ್ಣಪ್ಪ ಸರ್ ಅವರಿಗೆ ಯಾವ ತರ ಮಾತಂಗ ಶಕ್ತಿ ಕೊಟ್ಟಿದ್ದಾರೋ ನಮಗೂ ಕೂಡ ಒಂದು ಏನೋ ಒಂದು ದೈವಿ ಶಕ್ತಿ ಇದೆ ನಮಗೂ ಕೂಡ. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ SCP TSP ಬಜೆಟ್ ಇದೆಯಲ್ಲ, ಆ ಬಜೆಟ್ ನಾವು ಹ್ಯಾಂಗ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕಂತಕ್ಕಂಥದ್ದು ಅರಿವು ನಮ್ಮ ಜನರಲ್ಲಿ ಇಲ್ಲ. ಅದನ್ನ ಪ್ರಾಮಾಣಿಕವಾಗಿ ಯಾವ ತರ ಕೊಡಿಸ್ಬೇಕು ಅಂತಕ್ಕಂಥದ್ದು ನಾನು ಮಾಡ್ತೇನೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಇದೆಯವರು ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗಬೇಕು. ಇವತ್ತಿನ ದಿನ ಮೂಲದಿಂದ ಬಂದಿರೋ ಜನ ಕೆಲವೊಬ್ಬರು ಹೇಳ್ತಾರೆ, ಇವತ್ತಿನ ಸಂಘಟನೆ ಬರ್ಲಕ್ಕರೆ ಯಾವ ಬರೋ ಏನೋ ಕೈಗಾಳ ಮಾಡ್ಕೊಂತ ಬರುವಂತ ಪರಿಸ್ಥಿತಿನೂ ಕೂಡ ಇದೆ. ಇಲ್ಲಪ್ಪ ನಮ್ಮಲ್ಲಿ ಒಂದು ಸಮಾವೇಶ ಕರೆದ ನಾವು ಸಭೆ ಕರೆದ ಶಿವಮೊಗ್ಗಕ್ಕೆ ಬರೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನೀವೊಂದು 5,000 ರೂಪಾಯಿ ಕೊಡಪ್ಪ ಹೋಗ್ಬರ್ತೀನಿ ಅಂತಕ್ಕಂಥ ಒಂದು ನಿಜ ವಾಸ್ತವ ಹೇಳ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇವಾಗ ಇದೆ. ಈ ಸಂಘಟನಾಕಾರರು ಇದನ್ನು ಹೋಗಲಾಡಿಸ್ಬೇಕು ಹೆಂಗಪ್ಪ ಅಂತಂದ್ರೆ, ನೀವೆಲ್ಲ ಪ್ರತಿಯೊಂದು ಇಲಾಖೆಯಲ್ಲಿದೆ SCP TSP ಬಜೆಟ್ ಪ್ರತಿಯೊಂದು ಇಲಾಖೆಯಲ್ಲಿದೆ. ಅದು ಹ್ಯಾಂಗ್ ತಗೊಳ್ಬೇಕಂತಕ್ಕಂಥದ್ದು ಇಷ್ಟೇ ನಿಮ್ಗೆ ಗೊತ್ತಿಲ್ಲ, ಕೊರತೆ ಇದೆ. ಅದು ಕೂಡ ನಾವು ಸಂಪರ್ಕದಲ್ಲಿ ಏನು ಇವಾಗ ನಾವು ಅಣ್ಣಪ್ಪ ಸರ್ ಇರ್ತಾರೆ, ಪ್ರಭು ಸರ್ ಇರ್ತಾರೆ, ಎಲ್ಲರೂ ಜೊತೆಲಿ ಒಗ್ಗೂಡಿ ನಾವು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಸರ್. ಇನ್ನೊಂದು ಹೇಳ್ತೀನಿ, ನಾನು 2018ರಲ್ಲಿ ನಮ್ಮ ನಾರಾಯಣಸ್ವಾಮಿ ಅವರು ಕ್ಯಾಬಿನೆಟ್ ರಾಜ್ಯ ಸಚಿವರಾದಾಗ, ಸೆಂಟ್ರಲ್ ಮಿನಿಸ್ಟರ್ ಆದಾಗ ನಾವೊಂದು ನಾರಾಯಣಸ್ವಾಮಿ ಅಭಿಮಾನಿಗಳ ಸಂಘದ ರಾಜ್ಯ ಕಾರ್ಯದರ್ಶಿ ಇದ್ದೆ ನಾನು. ಎಲ್ಲರೂ ಕೂಡ ಅವರಿಗೆ ಒಂದು ಸನ್ಮಾನ ಮಾಡೋದಂತೆ ಡೈಲಿ ಹೋಗ್ಬಿಟ್ಟೆ ನಾವು ರಾಜ್ಯ ಸಮಿತಿದವರು, ಯಾದಗಿರಿ, ಬೀದರ್, ಕಲಬುರಗಿ ಹೋದಾಗ ಸನ್ಮಾನ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ಸನ್ಮಾನ ಮಾಡಿಬಿಟ್ಟು ರಾತ್ರಿ ಎಲ್ಲ ಸುಮ್ಮನೆ ಚರ್ಚೆ ಮಾಡ್ತಾ ಕೂತಿದ್ದೇವೆ. ಎಲ್ಲರದ್ದು ಹೆಂಗೆ ಅಭಿಪ್ರಾಯ ಇದೆ ಸುಮ್ಮನೆ ಕಾಮನ್ ಚರ್ಚೆ ಮಾಡ್ತಾ ಕೂತಿದ್ದೇವೆ. ಮತ್ತು ಅಲ್ಲಿಂದ ಬಂದಿರಪ್ಪ ಇದು ಊಟದಿಂದ ಬಂದಿರೋ ಎಲ್ಲರೂ ಹೇಗೆ ಬಂದು ಹ್ಯಾಂಗ್ ಮಾಡ್ಕೊಂಡು ವ್ಯವಸ್ಥೆ ಹೆಂಗೆ ಮಾಡ್ಕೊಂಡು ಬಂದಿರಿ ಫೈನಾನ್ಷಿಯಲ್ ಅಂತ ನಾನು ಕೇಳೋದು ಕಾಮನ್ ಆಗಿ. ಇಲ್ಲ ಸರ್ ನಾವು ಅವ್ರೊಂದು 5,000 ಅಂತ ಮತ್ತು ಹಿಂಗೆ ಮಾಡ್ಕೊತೀರಾ, ಏನಾದರೂ ನೀವು ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗ್ತೀರಾ ಅಂತ ಕಾಮನ್ ಆಗಿ ಇಲ್ಲೇ ನಮ್ಗೆ ಬೇಕು, ಏನಾದರೂ ಸೌಲಭ್ಯ ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ನಾಳೆ ಹೋಗ್ತಾ ಇದ್ದೇವೆ, ನಾಳೆ ಬರ್ಬೇಕು ನೋಡಿ. ಇವತ್ತು ರಾತ್ರಿ ಇದ್ದು ನಾಳೆ ಅಂತ ಅಲ್ಲಿಂದ ಮಾತ್ರ ಟ್ರೈನ್ ಹೋಗ್ಬೇಕಾಗಿತ್ತು. ಎಷ್ಟು ಜನ ಇದ್ದು? 30 ಜನ. ಏನಿಲ್ಲ, ಬೇರೆದವ್ರು ಏನು ಬೇಡ. ನಮ್ಮ ರಾಜ್ಯ ಸಮಿತಿ ಇದೆಯಲ್ಲ, ರಾಜ್ಯ ಸಮಿತಿಯವರು ಫಸ್ಟ್ ಸ್ಟ್ರಾಂಗ್ ಆಗ್ತಾರೆ, ಫೈನಾನ್ಷಿಯಲ್ ಸ್ಟ್ರಾಂಗ್ ಆಗ್ತಾರೆ. ನಾನು ಇವತ್ತೇ ನಿಮಗೆ ಒಂದು ಮಾತು ಕೊಡ್ತೇನೆ, ನೀವು ಹೋದ ತಕ್ಷಣ ತಮ್ಮ ಎಲ್ಲ ದಾಖಲಾತಿಗಳು ತಗೊಂಡ್ಕೇಸಿ ನಾನು ಬೆಂಗಳೂರು ಬರಬೇಕು, ಒಂದು 2 ತಿಂಗಳು ನನ್ನ ಕಾಲಾವಕಾಶ ಕೊಡಬೇಕು, ನಿಮ್ಗೆ ಏನು ಮಾಡ್ಬೇಕು ನಾನು ಮಾಡ್ತೇನೆ ಆಶ್ವಾಸನೆ ಕೊಟ್ಟೇನೆ. ಬಂದೇವಿ, ಎಲ್ಲರೂ ಅವ್ರವ್ರ ಊರಿಗೆ ಬಂದರು. ಬಸ್ ಫೋನ್ ಬರ್ತಾ ಇದ್ರು, ಮತ್ತು ಹೋಗೋಣ ಅಂತ ನೀವು ಬೆಂಗಳೂರಿಗೆ ಹೆಂಗೆ ನೋಡಿದ್ವಿ ಅವರೇ ಅಂತ ಎಲ್ಲ ಅಷ್ಟು ದಾಖಲಾತಿ ಬಂದರು, ಬೆಂಗಳೂರಿಗೆ ಬಂದರು ಎಲ್ಲ ದಾಖಲಾತಿ ಹೋಗ್ಬಿಡ್ರಿ. ಅದನ್ನ ಎಲ್ಲಿ ಸಬ್ಮಿಟ್ ಮಾಡೋದು ಮಾಡಬೇಕು. 2 ತಿಂಗಳು ಒಂದು ಡೇಟ್ ಹೇಳ್ಬೇಕು. ಇವತ್ತಿಂದ ನೀವು ಬೆಂಗಳೂರು ಹೋಗ್ತದೆ. ಅದನ್ನ ಎಲ್ಲಷ್ಟು ಫಲಾನುಭವಿಗಳು ಬಂದರು. ಒಂದು ಶೋರೂಮ್ಗೆ ಹೋಗಿದ್ದೀವಿ. ಶೋರೂಮ್ಗೆ 30 ಗಾಡಿ ಅಷ್ಟು ಪ್ರೈವೇಟ್ ಗಾಡಿಗಳು ಹೊರಗೆ ಮಾಡಿದ್ವಿ. ಒಂದು ಗಾಡಿ 10 ಲಕ್ಷ, 3 ಕೋಟಿ ರೂಪಾಯಿ ರಿಲೀಸ್ ಮಾಡ್ತೀವಿ ಒಂದೇ ಸಾರಿಗೆ. ಇದು ಆದಿಜಾಮ ನಿಗಮ ಅಷ್ಟಿಗೆ ಬಿಡಲಿಲ್ಲ ಸರ್. ಮನೆ ಗಾಡಿ ನಮ್ಮ ಕಾವಳಿ ಸರ್ ಇದ್ದಾರೆ, 200 ನಮ್ಮ ಚಿಂಚೋಳಿ ಮತ್ತು ಕಾಳಿ ವಿಧಾನಸಭಾ ಕ್ಷೇತ್ರಕ್ಕೆ 200 ಟೂ ವೀಲರ್ ವೆಹಿಕಲ್ ಕೂಡ ಮಾಡಿ. 200 ಒಂದು ಶಾಸಕನಿಗೆ ಎಷ್ಟಿರುತ್ತೆ ಟಾರ್ಗೆಟ್? 15 20 ಟೂ ವೀಲರ್ ಟಾರ್ಗೆಟ್. ನಾನು 200 ಮಾಡೋದು, 200 ಟೂ ವೀಲರ್. ಮಹಿಳಾ ಸಂಘ, ಸೊಸೈಟಿ ಸಂಘ ಸುಮಾರು. ಇನ್ನೊಂದು ದೊಡ್ಡ ಸ್ಕೀಮ್ ಇದೆ, ಇಂಡಸ್ಟ್ರಿ ಮಾಡಬೇಕಾದ್ರೆ KRDP ಇದೆ, ಲ್ಯಾಂಡ್ ಪರ್ಚೇಸಿಂಗ್. ಉದ್ದಿಮೆ ಬಂಡವಾಳಶಾಹಿಗಳು ದುಡ್ಡು ಇದ್ದೋಡಿ ಉದ್ದಿಮೆ ಮಾಡಕ್ಕೆ ತಾವೆಲ್ಲರೂ ಕೂಡ ಫೈನಾನ್ಷಿಯಲ್ ಯಾರ್ಯಾರು ಇರ್ತಾರೋ ಅವರು ತಮ್ಮ ಜಿಲ್ಲೆಯಲ್ಲಿ KRDP ಕೈಗಾರಿಕೆ ಇಲಾಖೆಗೆ ಹೋಗಿ ಅಪ್ಲಿಕೇಶನ್ ಸಲ್ಲಿಸ್ತಾರೆ. ಅದು ಆಗಲಿಲ್ಲಪ್ಪ ಅಂತಂದ್ರೆ ಬೆಂಗಳೂರಿನಾಗ ನಾವು MD ಅವರಿಗೆ ಮತ್ತು ಮಿನಿಸ್ಟರ್ ಅವರಿಗೆ ತಮಗೂ ಕೂಡ ಅನುಕೂಲ ಮಾಡೋಣ. ತಾವು ಎಲ್ಲರೂ ಕೂಡ ಪ್ರಬುದ್ಧರಾಗಿದ್ದೀರಿ, ತಮಗೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿದೆ. ಆದರೂ ಕೂಡ ನಾನು ಯಾಕೆ ಹೇಳ್ತೀನಿ ಮಾತಂದ್ರೆ, ಎಲ್ಲೋ
ಅವ್ನಿಗೊಂದು ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ, ನಿಮ್ಮಲ್ಲಿ ಕೇಳ್ತಾರೆ, ನೀವು ಗೊತ್ತಿರಲಿಲ್ಲ, ನಮ್ಮಲ್ಲಿ ಕೇಳ್ರಿ. ಒಬ್ಬೊಬ್ಬರು ಹಸ್ಬೆಂಡ್ ಕೇಸಿನ ಏನು ಮಾಡಬೇಕಾಗ್ತದಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾವೆಲ್ಲರೂ ಕೂಡ ಪಡೆದಾಗ ಮಾತ್ರ ನಾವು ಕೂಡ ಆರ್ಥಿಕವಾಗಿ ಸದೃಢ ಆಗ್ತದೆ ಅಂತ ಮಾತು ತಮ್ಮಲ್ಲಿ ಇದೆ. ಇವತ್ತಿನ ತಮಗೆ ಎದುರೇ ಮಾತು ಕೊಟ್ಟು ಹೋಗ್ತೇನೆ ಬಂಧುಗಳೇ. ನಮ್ಮ ರಾಜ್ಯ ಸಮಿತಿದವ್ರದ್ದು ಏನಿದೆ ಅಲ್ಲ, ಇವತ್ತ ಆರ್ಥಿಕವಾಗಿ ಏನು ಹೇಳಿದಾರಲ್ಲ, ಅವರಿಗೂ ಕೂಡ ಇದೇ ಡಿಸೆಂಬರ್ ಒಳಗಾಗಿ ತಮ್ಮೆಲ್ಲರೂ ಕೂಡ ಮತ್ತೆ ಅಣ್ಣ ಸರ್ ಅವರು ಸುಮ್ ಕಾಮನಾಗಿ ಒಂದು ಸಭೆ ಕರೀತಾರೆ. ನಾವು ಕೂಡ ಮತ್ತೆ ಬೆಂಗಳೂರು ಕರೀಲಿ ಮತ್ತೆ ಬೇರೆ ಕಡೆ ಕರೀಲಿ. ಅವರಿಗೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ನ್ಯಾಯ ಹೇಳಿಕೆಯಲ್ಲಿ ಏನೇನಿದೆ ಅನುದಾನ ಅದೊಂದು ಕೊಡಿಸೋದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ತಮ್ಮ ಎದುರಿಗೆ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಡ್ತಾರೆ ತಮ್ಮೆಲ್ಲರೂ ಬಂದಂತ ನನ್ನ ಮಾತು. ಗುರುತಿಸ್ಕೊಂಡಿಲ್ಲ, ಗುರುತಿಸ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅದು ನಾನು ಹೇಳ್ತಾ ಇದ್ದೀನಿ, ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಕೂತ್ಕೊಂಡ್ರೆ ಮಂಡ್ಯದಲ್ಲಿ ನಾವು ಕೂತ್ಕೊಂಡ್ರೆ ಗುರುತಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಫಸ್ಟು ನನ್ನವ್ರಿಗೆ ದನಿ ಕೊಡು. ನಮ್ಮ ಮನೆ ಒಳಗೆ 10 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ನಾವೇನು ಅಷ್ಟು ಗತಿಗಟ್ಟೆ ನಿಂತಿಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ 100 ರೂಪಾಯಿ ಖರ್ಚು ಮಾಡೋಕ್ಕಾಗತ್ತಲ್ವ? ಆಗತ್ತೆ ತಾನೇ? ನಮ್ಮ ಸಂಸಾರಕ್ಕೋಸ್ಕರ ಮಾಡ್ತೀವಪ್ಪ. 100 ರೂಪಾಯಿ ಸಂಸಾರ ಮಾಡಿದ್ರೆ 100 ರೂಪಾಯಿ ಸಮುದಾಯಕ್ಕೋಸ್ಕರ ಮಾಡೋಣಲ್ವಾ? ಅದನ್ನ ಒಂದು ಮಾಡೋಣ. ಅವಾಗ ನಿಮ್ಮನ್ನ ಯಾರು ಗುರುತಿಸ್ಬೇಕಾಗಿಲ್ಲ, ನೀವು ಬೆಳಿಬೇಕಾಗಿಲ್ಲ. ನಿಮ್ಮನ್ನ ಯಾರೋ ಬೆಳೆಸಿರ್ತಾರೆ, ನೀವು ಬೆಳೆದ್ಬಿಟ್ಟಿರ್ತೀರಿ. ಫಸ್ಟ್ ಆ ಕೆಲಸಕ್ಕೆ ಬಂದು ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಕೊರತೆ ಏನಾಗ್ತಿದೆ ಅಂದ್ರೆ ಭೌತ್ಯತೆ ನಮ್ಮನ್ನು ಕಾಡ್ತಾ ಇದೆ, ಕಾನೂನಿನ ಅರಿವು ನಮ್ಮನ್ನು ಕಾಡ್ತಾ ಇದೆ. ಮುಂದೊಬ್ರು ಬೆಳೀತಾ ಇದ್ದಾರೆ ಅಂದ್ರೆ ಹಿಡಿದು ಮಾತಂಗಿ ಮಾಲಿಕ ವೇದಿಕೆ ಎಲ್ಲೈತಿ ಅಂತ ಗೊತ್ತಿದ್ರೆ ಶಿವಮೊಗ್ಗದಾಗ ಐತಿ. ಎಲ್ಲೇ? ಶಿವಮೊಗ್ಗ ಸೀಮಿತ ಆಗಿದೆ. ಬೇರೆ ಯಾವ ಜಿಲ್ಲೆಗೆ ಬಂದಿದೆಪ್ಪ? ಮಂಡ್ಯದವ್ರು ಬರ್ರಿ ಅಂತ ಕರೆದು ನಾವು ಹೋಗ್ಲಿಲ್ಲ. ಯಾಕೆ ಪಾಪ ಅವ್ರು ಇಲ್ಲಿಗೆ ಬರಕ್ಕೆ ರೆಡಿ ಆದ್ರು, ನಾವು ಅಲ್ಲಿಗೆ ಹೋಗ್ಲಿಲ್ಲ. ನಮಗೆ ಬೇಡ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಮಂಡ್ಯದಲ್ಲಿ ಹೋದ್ರೆ ಅಲ್ಲೊಂದು ಚರಿತ್ರೆ ಆಗ್ಬೋದಲ್ಲ, ಮಾತಂಗಿ ಮಾಲಿಕ ಪರಿವರ್ತನೆ ವೇದಿಕೆ ಅಲ್ಲೂ ಕೂಡ ಇದಾಗ್ಬೋದ, ಸ್ಥಾಪನೆ ಆಗ್ಬೋದಲ್ಲ, ಅಲ್ಲಿ ಕೂಡ ಒಂದು ಹೊಸ ಚರಿತ್ರೆ ಬರೀಬೋದಲ್ಲ. ಬಟ್ ನಾವೇನ್ ಮಾಡ್ತಾ ಇದ್ದೀವಿ? ಬಂದ್ರೆ ಹಾವೇನ್ ಬರ್ತೀವಿ, ಇಲ್ಲ ಶಿವಮೊಗ್ಗ ಬರ್ತೀವಿ. ಯಾಕೆ ಶಿವಮೊಗ್ಗಕ್ಕಷ್ಟೇ ಸೀಮಿತ ಇದೆಯಾ ಮಾಲಿಕ ಪರಿವರ್ತನೆ ಮಾತಾಡೋದು? ಪ್ರತಿಯೊಂದು ಜಿಲ್ಲೆದಲ್ಲಿ ಹೇಳೋದು ಬೇಡವಾ? ಪ್ರತಿಯೊಂದು ಆಫೀಸ್ಗಳಿಗೆ ವಿಸಿಟ್ ಮಾಡೋದು ಬೇಡವಾ? ಪ್ರೇಮ ಕಲ್ಕೇರಿ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ನನ್ನ ತಪ್ಪ ನೀವು ಪ್ರಶ್ನೆ ಮಾಡೋದು ನಾನು ಬೇಸರನೇ ಇಲ್ಲ ನನಗೆ. ಯಾಕಂದ್ರೆ 24/7 ನನ್ನ ಸಮಾಜಕ್ಕೋಸ್ಕರ ದುಡಿತಿರೋರು ನಾನು. ನನಗೆ ಅದು ಹೆಮ್ಮೆ ಇದೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಗೊತ್ತಾ? ನನ್ನ ಹೋಟೆಲಿಂದ ಕುಂದಿರೋ ಅವಶ್ಯಕತೆ ನನಗಿಲ್ಲ. ನಾವು ಯಾವ ಪಕ್ಷಕ್ಕೂ ಹೋಗ್ತಿಲ್ಲ, ಯಾವ ಜಾತಿ ಜನಾಂಗದ ಬಗ್ಗೆ ನಾವು ವಿಚಾರ ಮಾಡೋದು. ನನಗೆ ಬೇಕಾಗಿರೋದು ಯಾವ MLA MPಗಳಲ್ಲ. ಅವ್ರಿಗೆ ಬಕೆಟ್ ಹಿಡಿಯುವಂಥ ಸೀನು ನನ್ನಲ್ಲಿಲ್ಲ. ನನ್ಗೆ ಬೇಡ ಅದು. ಏಜಸ್ವ ಆಯೋಗ ನನ್ನ ಉಸಿರು, ನನ್ನ ದೇಹದೊಳ ಉಸಿರಿನವರೆಗೂ ಏಜಸ್ವ ಆಯೋಗ ಬಗ್ಗೆ ನಾನು 24/7 ಹೋರಾಟ ಮಾಡ್ತೀನಿ. ಹಾಗಂತ ನನ್ನ ಸಮುದಾಯದ ನೋವುಗಳಿಗೆ ಕೂಡ 24 ತಾಸು ಗಂಟೆ ನಾನು ಸ್ಪಂದನೆ ಮಾಡ್ತಾ ಇರ್ತೀನಿ. ಪ್ರತಿಯೊಂದಕ್ಕೂ ನನ್ನ ಹತ್ರ ಆಧಾರಗಳಿದೆ, ಪ್ರತಿಯೊಂದಕ್ಕೂ ಆಧಾರ ಕೊಡ್ತೀನಿ. ಆದರೆ ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರ ಅಂತ ನನಗೆ ಹೆಮ್ಮೆ. ಆದರೆ ಪ್ರೇಮ ಕಲ್ಕೇರಿ ಮಾಡೋದ್ರಲ್ಲಿ 4 ಭಾಗ ನೀವು ಮಾಡ್ರಿ, ನನಗಿಂತ ಹೆಚ್ಚಿನ ಮಾಡೋದ್ರಲ್ಲಿ ನೀವು ಬೆಳಿತೀರಿ. ಆ ನಂಬಿಕೆ ನನಗಿದೆ. ಬೆಳೀರಿ, ಮೊದಲು ನೀವು ಬೆಳೀರಿ. ನಾನೇನು ಮಾಡಿದೆ ಅನ್ನೋದನ್ನ ಪ್ರಶ್ನೆ ಮಾಡೋದಕ್ಕಿಂತ ಫಸ್ಟು ನೀವು ಬೆಳೆಯೋದನ್ನ ಕಲಿ. ನಾನು ಎಲ್ಲರೂ ಒಂದು ಕಡೆ ಬರುವಪ್ಪ ಅಂತ ಕರೆದ್ರೆ ದಯವಿಟ್ಟು ಎದ್ದು ಬರ್ರಿ. ನಾನು ಮುಂದೆ ಇರ್ತೀನಿ ಎಲ್ಲಿವರೆಗೂ ನೀವು ಬೆಳೆಯೋದು. ನೀವು ಬೆಳೆದ ಮೇಲೆ ನಾನು ನಿಮ್ಮ ಎದುರುಗಡೆ ಕಾಣೋದೇ ಇಲ್ಲ. ನಮ್ಮಿಂದ ನೀವು ಮುಂದೆ ಬೆಳೀರಿ, ಸಮಾಜದಲ್ಲಿ ಹೆಸರು ತಗೊಳ್ರಿ, ಹೆಸರು ಮಾಡ್ರಿ. ನಾನು ದಿಗ್ಗಮ ಮರ ಮುಗಿತ್ ನನ್ನ ಸಂತಿ. ಆದ್ರೆ ನೀವು ಬೆಳೆಬೇಕಾದ್ರೆ ಯುವಕರು ಇದ್ದೀರಲ್ಲ, ಬೆಳೆದ ಸಮಾಜದೊಳಗೆ ಮಾತಾಡಿ ಹೆಸರನ್ನು ಎತ್ತಿ ಬೆಳೆಸ್ರಿ, ನಾಡಿಗೆ ಗೊತ್ತಾಗೋ ಥರ ಮಾಡ್ರಿ. ಮಾತಾಡಿದೆ ಅಣ್ಣವ್ರು ಹೇಳಿರೋ ಪ್ರಕಾರ ಮಾತಾಡಿ ದೇವಸ್ಥಾನ ಪ್ರತಿಯೊಂದು ಹಳ್ಳಿಯಲ್ಲಿ ಇದಾವೆ. ಬಟ್ ಸಂಘಟನೆಗಳಿಲ್ಲ. ಆ ದೇವಿ ಚರಿತ್ರೆನ ನಾವು ಹೇಳ್ಕೊಳಕ್ಕೂ ಆಗ್ತಿಲ್ಲ. ಎಲ್ಲರೂ ಕೈ ಮುಗಿತಾರ ನಾವು ಹೋಗ್ಬೇಕು. ಆದ್ರೆ ಎಲ್ಲ ಜಾತಿ ಜನಾಂಗ ಫಸ್ಟ್ಗೆ ಬಂದು ಮಾತಾಡಿ ದೇವಸ್ಥಾನಕ್ಕೆ ಯಾಕೆ ಬಂದು ತಗೊಳ್ತಾರೆ? ಅದ್ರ ಪವಿತ್ರತೆ ಬಗ್ಗೆ ಗೊತ್ತಿದೆಯಾ ನಮಗೆ? ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ.
ಒಂದು ದೇವರು ಎಲ್ಲರ ಥರ ಅದು ಒಂದು ದೇವರಪ್ಪ ಅನ್ನೋ ಥರ ನಾವು ಆ ಮೌಢ್ಯವನ್ನು ಬಂದು ಅದನ್ನು ನಮ್ಮ ಜನರ ಮನಸ್ಸಿಂದ ಹೊರತಂದು ಅದರ ಹಿಂದಿರುವಂಥ ಚೈತನ್ಯ ಮತ್ತು ಚರಿತ್ರೆಯನ್ನು ನಾವು ನಮ್ಮ ಜನಗಳಿಗೆ ತಿಳಿಸ್ತೀವಿ, ಜಾಗೃತಿಗೊಳಿಸ್ತೀವಿ. ಜನಗಳಲ್ಲಿ ಜಾಗೃತಿ ಕೊರತೆ ಇದೆ. ಅಂದರೆ ರವಿಸಿಂಗ್ ಸರ್ ಹೇಳ್ತಾರೆ, ಎಷ್ಟೊಂದು ಕಾನೂನಲ್ಲಿ ನಮಗೋಸ್ಕರ ಬಿದ್ದಿರೋ ಹಣ ಕೊಳಿತಾ ಇದೆ, ಅದನ್ನ ಉಪಯೋಗ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ, ಕಾನೂನಿನಾದ್ರೂ ನಮಗಿಲ್ಲ. ನಿಜ ತಾನೇ? ಇವತ್ತು ಬೇರೆಯವ್ರಿಗೆ ನಾವು 3 ರೂಪಾಯಿ ಕೇಳ್ತಾ ಇದ್ದೀವಿ, ಅದರ ಕಾರಣ ಏನು? ನಮ್ಮಲ್ಲಿರೋ ಜ್ಞಾನದ ಕೊರತೆ, ಕಾನೂನಿನ ಅರಿವಿನ ಕೊರತೆ ಅಲ್ವಾ? ಅಲ್ಲಂದಾಗ ನಿಜನ ನಾನು ಹೇಳ್ತಾರೆ. ಮತ್ತೆ ನಾವು ಮುಂದುವರಿಬೇಕು ಬೇಡ, ನಾವು ಬೆಳಿಬೇಕು ತಾನೆ, ಎಲ್ಲರೂ ಹಾಗೆ ನಾವು 4 ಮಂದಿ ಜೊತೆ ಬೆಳಿಬೇಕು. ಆದರೆ ಈ ಸಂಘಟನೆಯ ಕಾನ್ಸೆಪ್ಟ್ ಏನಿದೆ ಅಂದರೆ ಔಟ್ ಆಫ್ ಕರಪ್ಷನ್. ನಾವು ಎಲ್ಲೂ ಕೂಡ ಭ್ರಷ್ಟಾಚಾರದಿಂದ ದುಡ್ಡು ಗಳಿಸೋದಿಲ್ಲ, ಸಂಘಟನೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಇದೆ, ಹೌದಾ? ಸಂಘಟನೆ ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ್ರಿ. ನಮಗೋಸ್ಕರ ಬಿದ್ದಿರೋ ಹಣ ಎತ್ತಿ ತಗೊಂಬರೋಣಲ್ಲ, ಕಾನೂನಿನ ಬಗ್ಗೆ ಅರಿವು ಮೂಡಿಸೋದಿಲ್ಲ ಜನಕ್ಕೆ. ಹಿಡಿದು ಕೇಳೋಣ. ಈಗ ಸಿದ್ದರಾಮಯ್ಯ ಕುರ್ಚೆ ಕೈಗಾಡ್ತಾ ಇದೆ. ಯಾಕೆ ಕೈಗಾಡ್ತಿದೆ ಅಂದರೆ ಅವರು ಮಾಡಿರೋ ಹಗರಣದಿಂದ ಅಲ್ವಾ? ಅವರು ಮಾಡಿರೋ ಹಗರಣದೊಳಗೆ ಏಜೆ ಸದಸ್ಯ ಆಯೋಗದ ಏನು ಈ ಚರ್ಚೆ ಇದೆಯಲ್ಲ, ವರ್ಗೀಕರಣ ಆಗುವಂಥದ್ದು ಇದೆಯಲ್ಲ, ಇದು ಮುಚ್ಚೋಗ್ತಾ ಇದೆ. ಬರೀ ಅವರ ಕುಚ್ಚ ಬಗ್ಗೆ ನಾವು ಬಡ್ದಾಡ್ತಾರೆ ಹೊರತು ಏಜೆ ಸದಸ್ಯ ಆಯೋಗದ ಬಗ್ಗೆ ಯಾರು ಬಡ್ದಾಡ್ತಾ ಇಲ್ಲ. ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಬಡ್ದು ಎಬ್ಬಿಸ್ಬೇಕಂದ್ರೆ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಗೆ ಮನೆಗೆ ಹೋಗಿ ಮಾದರಿಗೆ ಮನೆ ತಟ್ಟಿ ಅವ್ರಿಗೆ ಒಂದು ಕಾಂಪ್ಲೆಕ್ಸ್ ಮುಡಿಸೋಂಥ ವಿಚಾರದಲ್ಲಿ ನಾವು ಅವ್ರನ್ನ ಎಚ್ಚರಿಸ್ಬೇಕು, ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನ ನಾವು ಮಾಡಬೇಕು. ಹಂಗೆ ಮಾಡಿದಾಗ ಮಾತ್ರ ಎಜ ಸದಸ್ಯ ಆಯೋಗದ ಚರಿತ್ರೆ ಪ್ರತಿಯೊಂದು ಮನೆಗೂ ಮುಟ್ಟುತ್ತೆ. ಪ್ರತಿಯೊಬ್ಬ ಮಾದರಿಗೂ ನಮ್ಮ ಜೊತೆ ಎದ್ದು ಬರ್ತಾನ. CM ಇದ್ರೇನು ಹೋದ್ರೇನು ನಮ್ಗಾಗೋದೇನಿದೆ, ಒಳ್ಳೆ ಕಳಿಸಿದ್ದು ಹೋಗುತ್ತೆ, ಹೊಸದು ಬರುತ್ತೆ ಅಲ್ವಾ? ಅಷ್ಟೇ ನಮ್ಗೆ ಆಗ್ಬೇಕಾಗಿದ್ದು ಅಷ್ಟೇ. ಯಾರು ಬಂದ್ರು ಸರ್, ಸಿದ್ದರಾಮಯ್ಯ ಬಂದ್ರು ಅಷ್ಟೇ, ಮತ್ತೊಬ್ಬ ಬಂದ್ರು ಅಷ್ಟೇ, ನಮ್ಗೆ ಆಗ್ಬೇಕಾಗಿದ್ದು ಏಜ ಸದಸ್ಯ ಆಯೋಗ ಜಾರಿ ಆಗ್ಬೇಕು. ಆ ಜಾರಿ ಆಗೋ ಥರ ನಾವು ಪಣ ಕೊಟ್ಟು ನಿಲ್ತೀವಿ ಅನ್ನೋದಾದ್ರೆ ನಿಮ್ಮ ಜೊತೆ 24x7 ನಮ್ಮ ಜೊತೆ ನಿಲ್ತೀವಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅಂಬೇಡ್ಕರ್ ಆದಿಜಾಂಬ ಸಂಘದ ಕರ್ನಾಟಕ ರಾಜ್ಯ ಪರಿಣಿತಿ ರಾಜ್ಯಾಧ್ಯಕ್ಷರಾದ ಎನ್ ಪ್ರಕಾಶ್ ಅವರು ಎರಡು ಮಾತನಾಡುವುದು ಕೇಳಿದ್ದಾರೆ. ಚಾರ್ಜರ್ ಖಾಲಿ 5% ನೀವೇ ಬನ್ನಿ. ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಶಿವ ಜಿಲ್ಲಾಧ್ಯಕ್ಷರು ವೇದಿಕೆ ಮೇಲೆ ದಯವಿಟ್ಟು ಪ್ಲೀಸ್ ಹೊಸದಾಗಿ ಆಯ್ಕೆಗೊಂಡು ಎಲ್ಲ ಜಿಲ್ಲಾಧ್ಯಕ್ಷರು ದಯವಿಟ್ಟು ಬನ್ನಿ. ಮಧುಕರ್ ಟಿ ಕಂಬಳೆ ಕಲಬುರಗಿ, ಇವರನ್ನ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು. ಇದರಲ್ಲಿ ನಾಮಪತ್ರಗಳನ್ನ, ಆದೇಶ ಪತ್ರಗಳನ್ನ ನಮಗೆ ಕೊಟ್ಟಿಲ್ಲ ಅನ್ನೋದು ಹೊಂದಬೇಡ. ಆಯಾ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮೂಲಕ ಕೊಡಬೇಕು ಅಂತಂದ್ರೆ ನಮ್ಮ ಕಮಿಟಿ ತೀರ್ಮಾನ ಮಾಡಿದೆ. ಆ ಒಂದು ವಿಚಾರಕ್ಕೆ ಅಸಮಾಧಾನ ಪಡಿಸದ ರೀತಿಯೊಳಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಥರದಲ್ಲಿ ಈ ಒಂದು ಆಯ್ಕೆ ಸಮಾರಂಭವನ್ನ ಮಾಡಲು ಅವಕಾಶ ಮಾಡ್ಕೊಂಡು ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಸಾಧ್ಯ ಮತ್ತೆ ಈ ಪರಿವರ್ತನೆ ವೇದಿಕೆಯಿಂದ ಸಭೆ 10 ವರ್ಷದ ಬರಬೇಕಿತ್ತು. ಹೋಗಿದ್ದೆ. ಬಹಳ ವರ್ಷದಿಂದ ನಾವು ಈ ಸಂಘದಲ್ಲಿ ಕೊಡ್ಕೊಳಕ್ಕಾಗಿಲ್ಲ. ಈ ಪರ್ಟಿಕ್ಯುಲರ್ ಸಂಘ ಯಾಕೆಂತಂದ್ರೆ ನಾನಾ ಥರ ಕಾರಣಗಳು, ವೈಯಕ್ತಿಕ ವಿಚಾರಗಳಿಂದ ನಾವು ಈ ಇದರಲ್ಲಿ ಮಾಡ್ಬೇಕು ಅಂತ ಆಮೇಲೆ ಕೆಲಸ ಮಾಡೋಕ್ಕಾಗಿಲ್ಲ. ನಿಮ್ಮ ಮುಂದೆ ಪರ್ಟಿಕ್ಯುಲರ್ಗೆ ಕೆಲಸ ಮಾಡಬೇಕು ಮನೆ ಎಲ್ಲರಿಗೂ ಮತ್ತೆ ಎಲ್ಲ ಕಾಲದಲ್ಲೂ ಕೂಡ ಕೆಲಸ ಮಾಡಬೇಕು ಮತ್ತೆ ಇದು ಉದ್ದೇಶನೇ ಬೇರೆ ಇದೆ. ಮತ್ತೆ ಹೀಗೆ ಮಾಡ್ತೀವಿ, ಈಗ ಸಮಾಜ ನೂತನವಾಗಿ ಪದಾಧಿಕಾರಿಗಳ ಆದೇಶ ಮತ್ತು ಪ್ರಮಾಣ ಪತ್ರ ಹಾಗೂ ಹೊಸದಾಗಿ ಸೇರ್ಪಡೆಗೊಂಡಿರುವ ಪದಾಧಿಕಾರಿಗಳು ಹೆಸರು ಘೋಷಣೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಾತಂಗಿ ಮಾನ್ಯ ಸಮಾಜ ಪರಿವರ್ತನಾ ವೇದಿಕೆಯ ರಾಜ್ಯ ಘಟಕದ ಸದಸ್ಯರಾಗಿದ್ದಂಥ ರವಿ ಸಿಂಘಿ ಅವರಿಗೆ ಪದವಿ ಪದನಾಮವನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಪ್ರಮಾಣ ಸ್ವೀಕಾರ ಮಾಡಬೇಕು.
ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಹಾಗೂ ನೀತಿ ನಿಯಮಗಳಿಗೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ. ಜೊತೆಗೆ ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಾಡುವುದಿಲ್ಲ ಎಂದು ಮನಪೂರ್ವಕವಾಗಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಪ್ರಾಮಾಣಿಕರಿಸುತ್ತೇನೆ. ಕರ್ನಾಟಕ ರಾಜ್ಯ ಮಾತಂಗಿ ಮಾದಿಗ ಸಮಾಜ ಪರಿವರ್ತನ ವೇದಿಕೆ ಕೆಲವೊಂದು ಸಂಘಟನೆಗಳು ನಡೀತಾ ಇರುವಂತಹದ್ದನ್ನ ಸುಮಾರು ವರ್ಷಗಳನ್ನ ವೀಕ್ಷಣೆ ಮಾಡಿ ಆ ವೀಕ್ಷಣೆಯಲ್ಲಿ ಕಟ್ಟಿದ್ದಂತ ಸಂಘಟನೆ ಯಾರ್ದು ಏನು ಅಂತಂದು ಗೊಂದಲಲ್ಲಿದ್ದಂತ ಮತ್ತು ಅದೇ ರೀತಿಯೊಳಗೆ ಇದು ನಮ್ಮ ಸಂಘಟನೆ ಹೌದು ಅಲ್ಲ ಅನ್ನೋದು ಕೂಡ ನಿರೀಕ್ಷೆನೂ ಕೂಡ ಮಾಡಕ್ಕಾಗದ ರೀತಿಯೊಳಗೆ ಈ ಸಂಘಟನೆ ಎಲ್ಲಿ ನಮ್ಮದೇ ಆದಂತ ಒಂದು ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ ಸುಮಾರು ಒಂದು ತಿಂಗಳ ಹಿಂದೆ ಜ್ಞಾನೋದಯವನ್ನು ಮಾಡ್ಕೊಂಡು ಆ ಒಂದು ಸಂಘಟನೆಗೆ ಹಲವಾರು ಬಾರಿ ವಿಚಾರಗಳನ್ನು ತಿಳಿಸ್ತಾ ತಾಯಿ ಮಾತಂಗೇಶ್ವರಿ ದೇವರುಗಳಲ್ಲಿ ಇರ್ತಕ್ಕಂಥ ವೈಭವವಾದಂತ ವಿಚಾರಗಳನ್ನ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಆ ಒಂದು ಸಂಘ ಸಂಸ್ಥೆಗಳಿಗೆ ಗ್ರೂಪ್ಗಳು ಮಾಡಿದ್ವಿ. ಅದಕ್ಕೆ ಕೊಡಂತ ಮೂಲಕ ನಮ್ಮ ಏನು ಕುಂದುಕೊರತೆಗಳು ಇದ್ದಂಥವನ್ನೆಲ್ಲ ಕೂಡ ಸರಿಪಡಿಸ್ಕೊಂತ ಅದ್ರ ಜೊತೆಗೆ ಧನ ಸಹಾಯ ಹಣ ಸಹಾಯ ಎಲ್ಲದನ್ನು ಕೂಡ ಮಾಡ್ಕೊಂತ ಇವತ್ತು ನಮ್ಮ ಜೊತೆಗೆ ಈ ಒಂದು ವೇದಿಕೆಗೆ ಬಂದು ಹಾಸನರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಶುಕ್ಲಾಪುರ ಗ್ರಾಮದ ನಿವಾಸಿಯಾದ ಹಾಗೂ ಕರ್ನಾಟಕ ರಾಜ್ಯ ಮಾತಂಗಿ ಮಾದಿಗ ಸಮಾಜ ಪರಿವರ್ತನಾ ವೇದಿಕೆಯಲ್ಲಿ ಜನಪರ ಕಾರ್ಯನಿರ್ವಹಿಸಲು ಶ್ರೀ ಮಾತಂಗೇಶ್ವರಿ ದೇವಿಯ ಹಾಗೂ ಭಗವಂತನ ಹೆಸರಿನಲ್ಲಿ ಸದಾ ಹಸನ್ಮುಖಿಯಾಗಿ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಹಾಗೂ ನೀತಿ ನಿಯಮಾವಳಿಗಳಿಗೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆ. ಜೊತೆಗೆ ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಾಡುವುದಿಲ್ಲ ಎಂದು ಮನಪೂರ್ವಕವಾಗಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಜಿಲ್ಲಾಧ್ಯಕ್ಷರನ್ನಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಪ್ರಮಾಣ ಸ್ವೀಕರಿಸಿದ್ದೇನೆ. ಗೊತ್ತಿರಲಿಲ್ಲ, ಇಷ್ಟು ಪ್ರಮುಖವಾದಂತ ವ್ಯಕ್ತಿಗಳು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ ಸಿಕ್ಕಾಗ. ಹೀಗಾಗಿ ರಾಜ್ಯ ಮಂಡಳಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅನ್ಯತೆ ಭಾವಿಸದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಚೇಂಜ್ ಆಗುತ್ತೆ, ನಮ್ಮ ಪದಾಧಿಕಾರಿ ಸ್ಥಾನ ಚೇಂಜ್ ಆಗುತ್ತೆ. ಆ ಸ್ಥಾನದಲ್ಲಿ ನೀವು ಮುಂದುವರೆದ್ಬಿಟ್ಟು ಇವತ್ತು ಹೇಳ್ತಾ ಇದ್ದಾರೆ ಹಣಕಾಸು ಇಲ್ಲದಂತ ವ್ಯಕ್ತಿಗಳಿಗೆ ಪ್ರಮುಖವಾದ ಸ್ಥಾನವನ್ನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವತ್ತಿಂದಲೂ ಕೂಡ ವಿಮತವಾಗ್ತಿದೆ. ಇನ್ನು ಮುಂದೆ ಪ್ರಮುಖವಾದಂತ ಸ್ಥಾನ ನಿಮಗೂ ಕೂಡ ಬರುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜದ ಏಳಿಗೆ, ನಮ್ಮ ಸಮಾಜದಲ್ಲಿರುವ ಮಕ್ಕಳ ಶಿಕ್ಷಣಕ್ಕಾಗಿ, ನಮ್ಮ ಏನು ಹಿಂದುಳಿದವಲ್ಲ ನಮ್ಮ ಅಭಿವೃದ್ಧಿಗಾಗಿ ನೀವು ಶ್ರಮಿಸಬೇಕು. ನಿಮ್ಮಂತ ಜನಾಂಗ, ನಿಮ್ಮಂತ ವ್ಯಕ್ತಿಯನ್ನ ಪ್ರತಿಯೊಂದು ಗ್ರಾಮದಲ್ಲಿ ಹುಟ್ಟು ಹಾಕುವಂತ ಕೆಲಸವನ್ನ ಇವತ್ತಿನ ದಿನ ಹರಿಸಿಂಗ್ ಅವರು ಮಾಡಬೇಕು. ಮತ್ತು ನಮ್ಮ ಹಿರಿಯ ಮುಖಂಡರಾದಂತಹ ಎಲ್ಲಾ ಸಂಘಟನೆಯ ಬೆಂಗಾವಲಾಗಿರುವಂತಹ ಶಿವಮೊಗ್ಗದ ಮುಖಂಡರಾದಂತಹ ದಲಿತ ಮುಖಂಡರಾದಂತಹ ತಿಮ್ಮನಾಪುರ ಲೋಕಪ್ಪಣ್ಣವರು ಕೂಡ ಇವಾಗ ನಮ್ಮ ಜೊತೆಗೆ ನಿಂತುಕೊಂಡು ಬೆಂಬಲಿತವಾಗಿ ನಿಂತಿದ್ದಾರೆ. ಇನ್ನು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಗ್ರಾಮ ಘಟಕಗಳಾಗಬೇಕು, ಕಲಿಕಾ ಘಟಕಗಳಾಗಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ತಾಯಿ ಹೆಸರಲ್ಲಿ ಶಾಲಾ ಕಾಲೇಜುಗಳು ಆಗಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅಂಬೇಡ್ಕರ್ ಗ್ರಂಥಾಲಯಗಳಾಗಬೇಕು. ಪ್ರತಿಯೊಂದು
ಅಲ್ಲಿಗೆ ಕೊನೆಗೊಳ್ಳುತ್ತೆ. ಅದು ಮುಂದಿನ ದಿನಮಾನಗಳಲ್ಲಿ ಅವರು ಹೇಳಿದ್ರು, ನಮ್ಮ ಏಜಿಗೆ ಬರದೊಳಗೆ ತಾಯಿ ಸಂಘಟನೆ ಅತಿ ಅದ್ಭುತವಾಗಿ ನಡೆಯುತ್ತೆ ಅನ್ನುವಂಥ ಮಾತನ್ನು ಅವರು ಭರವಸೆ ನೀಡಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಇಟ್ಕೊಂಡು ದೂರದ ಬೆಟ್ಟದಂತೆ ನಿಂತುಕೊಂಡು ನಾವೇನು ಮಾಡ್ತೇವೆ ಅನ್ನೋ ರೀತಿಯಲ್ಲಿ ನಮ್ಮ ಜೊತೆಗೆ ಕೈಗೂಡಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿಜಾಂಬುವ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಎನ್ನವರು ಕೂಡ ನಮ್ಮ ಜೊತೆಗೆ ಈಗ ತುಂಬಾ ಖುಷಿ ವಿಚಾರ ಹೇಳಿದ್ರು. ಒಂದು 10 ಎಕರೆ ಜಮೀನಿಗೆ ನಾವು ಈ ಸಂಘಟನೆಗಾಗಿ ತುಂಬಾ ಮುಂಚೂಣಿಯಲ್ಲಿ ಕಷ್ಟ ಕೆಲಸ ಮಾಡ್ತಾ ಇದ್ದೇವೆ, ನೀವು ನಮ್ಮ ಕೈ ಜೋಡಿಸಿ ನಾವು 100% ಕೆಲಸ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನ ಇವತ್ತು ತುಂಬಾ ಖುಷಿಯಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗೌರವಾಧ್ಯಕ್ಷರಾದಂತಹ ದೇವೇಂದ್ರಪ್ಪ ಸರ್ರು ಹಾಗೂ ಪ್ರಕಾಶ್ ಸರ್ರು, ಹಳದಪ್ಪ ಪ್ರಧಾನ ಕಾರ್ಯದರ್ಶಿಯಾದಂತಹ ರಾಜಕಮತಿ ಹಳದಪ್ಪ ಅವರು ಕೂಡ ಈ ಸಭೆಯ ಪ್ರಮುಖವಾದಂತಹ ಕೇಂದ್ರ ಬಿಂದುವಾಗಿದ್ದಾರೆ. ಇವರನ್ನು ಕೂಡ ನಮ್ಮ ಸಂಘಟನೆ ಪರವಾಗಿ, ನಮ್ಮ ಪದಾಧಿಕಾರಿಗಳ ಪರವಾಗಿ, ಎಲ್ಲ ಬಂಧು ಮಿತ್ರರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಂಡ್ಯ ಡಿಸ್ಟ್ರಿಕ್ಟಿಂದ ಇವತ್ತು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಅದ್ಭುತವಾದಂತಹ ಕೆಲಸಗಳು ನೀಡ್ತಾ ಇದ್ದಾವೆ. ಇನ್ನು ಮುಂದೆ ಕೂಡ ಅಲ್ಲಿ ಮತಗೇಸರಿ ದೇವಸ್ಥಾನಗಳಿಲ್ಲ, ಯಾವ ಕಾಲಕ್ಕೂ ಇಲ್ಲ. ಯಾಕೆಂದ್ರೆ ಮತಗೇಸರಿ ದೇವಸ್ಥಾನಗಳು ಎಲ್ಲ ಕಡೆ ಇರಬೇಕಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರುವಂತಹ ಮತಗೇಸರಿ ದೇವಸ್ಥಾನಗಳು ಎಲ್ಲ ಭಾಗದಲ್ಲೂ ಇಲ್ಲ ಮತಗೇಸರಿ ದೇವಸ್ಥಾನ. ಅದಕ್ಕೆ ವೆಂಕಟೇಶ್ ಅವರು ಹೇಳಿದ್ರು, ನನ್ನ ಜಮೀನಿನಲ್ಲಿ ಒಂದು 10 ಗುಂಟೆ ಆಗುತ್ತೋ 2 ಗುಂಟೆ ಆಗುತ್ತೋ ತಾಯಿ ದೇವಸ್ಥಾನ ಕಟ್ಟಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಅದಕ್ಕೆ ಅಪ್ರಿಸಿಯೇಟ್ ಪಟ್ಟಿದ್ವಿ ನಾವೆಲ್ಲ. ಆ ಜಿಲ್ಲೆಗೆ ಹೋಗ್ಬಿಟ್ಟು ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ. ಅಲ್ಲೂ ಮಂಡ್ಯ ಡಿಸ್ಟಿಕ್ಕಿನ ಅಧ್ಯಕ್ಷರಾದಂಥ ಕುಮಾರನವರು ಕೂಡ ಹೇಳಿದ್ರು, ನಮ್ಮ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮಾತಂಗೇಶ್ವರಿ ದೇವಸ್ಥಾನ ತೆರೆಯುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನಾವು ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಇಡೀ ರಾಜ್ಯದಲ್ಲಿ ಮಂಡ್ಯ ಡಿಸ್ಟಿಕ್ ಅನ್ನ ಇವತ್ತು ಕೊಂಡಾಡುವಂತ ವಿಚಾರವಾಗಿದೆ. ಹಾಗೆ ಇವತ್ತು ಹಿರಿಯ ಮುಖಂಡರಿದ್ದೀರಿ, ಈ ನಮ್ಮ ಕರ್ನಾಟಕ ರಾಜ್ಯ ಮಾತಂಗಿ ಮಾದಿಗ ಸಮಾಜ ಪರಿವರ್ತನಾ ವೇದಿಕೆ ಎಲ್ಲ ಪದಾಧಿಕಾರಿಗಳಿದ್ದೀರಿ. ಒಂದು ವಿಚಾರ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟ ಕೇಳಬೇಕಾದಂತ ವಿಚಾರ, ಈಗ ಇರುವಂತಹ ಮಾತಂಗೇಶ್ವರಿ ದೇವಸ್ಥಾನಗಳು ಯಾವ ಸ್ಥಿತಿಯಲ್ಲಿದಾವೆ ಅಂತ ಗಮನ ಇಟ್ಕೊಳ್ಳಿ ಫಸ್ಟ್. ಯಾಕೆಂದ್ರೆ ಚರಂಡಿ ಮೋರಿ ಪಕ್ಕದಲ್ಲಿದ್ದಾವೆ, ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟೇ ಬೆಳೀರಿ, ತಾಯಿ ದೇವಸ್ಥಾನ ಬೆಳೆದ್ರೆ ನೀವು ಯಾವತ್ತು ಬೆಳೆಯಕ್ಕಾಗಲ್ಲ. ಇದು 100% ಸತ್ಯ. ತಾಯಿ ಹೇಗೆ ಚರಂಡಿ ಪಕ್ಕದಲ್ಲಿದ್ದಾಳೋ ನಾವು ಇವತ್ತು ಅದೇ ಚರಂಡಿ ಪಕ್ಕದಲ್ಲಿ ಇದ್ದೀವಿ. ಅಬ್ಸರ್ವೇಷನ್ ಮಾಡಿ. ಅದಕ್ಕೆ ದಯಮಾಡಿ ನಾವು ಹೇಳ್ತಾರೆ ಏನಂದ್ರೆ ಜೀರ್ಣೋದ್ಧಾರ ಮಾಡಕ್ಕೆ ಅದಕ್ಕೆ ಸರ್ಕಾರದಿಂದ ಎಷ್ಟೋ ಸಾಲಗಳಿದ್ದಾವೆ. ನಾವು ರವಿಸಿಂಗ್ ಸರ್ಗೆ ನಾನು ಹೇಳಿದ್ದೀನಿ, ಅದನ್ನು ಮನವರಿಕೆ ಮಾಡಿದರೆ ನೀವೊಂದು ದಾಖಲಾತಿ ಆ ಸಮಿತಿಯ ಸಮಿತಿಯ ಒಂದು ಪ್ರತಿಯನ್ನು ತಮ್ಮ ಕೊಡಿ, ಯಾವ ಬರೋದು ಬೇಡ, ನೀವಷ್ಟೇ ಬನ್ನಿ, ಆ ಒಂದು ಇದಕ್ಕೆ ನಾನು 5 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ದೇವಸ್ಥಾನ ಅರ್ಧಂಬರ್ಧಾಗಿದ್ದಾವೆ ಆ ದೇವಸ್ಥಾನ ಕೂಡ ನಾನು ಕಳಿಸ್ಕೊಡ್ತೀನಿ ಅಂತಾನು ಹೇಳಿದ್ದಾರೆ. ತುಂಬಾ ನಮಗೆ ಇವತ್ತು ಅನುಕೂಲಕರವಾದಂತಹ ಸಂಗತಿಗಳನ್ನು ನೀಡಿದ್ದಾರೆ. ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಎಷ್ಟೋ ಮುಖಂಡರು ಇದ್ದಾರೆ. ಇವತ್ತು ಮೇಡಮ್ ರುದ್ರಮ್ಮ ಮೇಡಮ್ ಅವರು ನಾವು ಅಂಗಡಿವರೆಗೂ ಹೋಗಿ ಮಣಪ್ಪ ಸರ್ ಅವರೆಲ್ಲ ಅವತ್ತಿನ ದಿನ ಅವ್ರ ಯಜಮಾನರು ಎಲ್ಲ ಸೇರಿಬಿಟ್ಟು ಏನೋ ಒಂದು ಭರವಸೆ ಕೊಟ್ಟರು, ಅಂಬೇಡ್ಕರ್ ಭವನದ ಮಾತಾಡ್ಬೇಕಾದ್ರೆ ಭರವಸೆ ಕೊಟ್ಟರು. ಆದ್ರೆ ಬರುವ ಮುನ್ಸೂಚನೆ ಇರಲಿಲ್ಲ. ನಾವು ಅಣ್ಣಪ್ಪ ಸರ್ ಹೇಳಿದ್ರು, ಈ ಮೇಡಮ್ ಅವ್ರು ಯಾವತ್ತಿದ್ರು ಬಂದೇ ಹೋಗ್ತಾರೆ ಅಂತ. ಆದ್ರೆ ಅದ್ರ ಜೊತೆ ಒಂದು ಮಾತು ಹೇಳಿದ್ರು, ಇವತ್ತು ಬರುವಾಗ ಒಬ್ಬರೇ ಬರಲ್ಲ, ಬೇರೆ ಯಾರು ಕರ್ಕೊಂಡ್ ಬರ್ತಾರೆ 100% ಅಂತ ಹೇಳಿದ್ರು. ಅವ್ರು ನೆನಪಿಗೆಲ್ಲ ಗೊತ್ತಿಲ್ಲ, ಅವ್ರ ಜೊತೆಗೆ ಲತಾ ಮೇಡಮ್ ಅವ್ರು ಕರ್ಕೊಂಡು ಹೋಗ್ತಾರೆ. ಇವತ್ತು ಸಾರ್ಥಕತೆ ಹೊರತಾಗಿದೆ. ಸಂಘಟನೆ ಕಟ್ಟಿರುವ ಉದ್ದೇಶ ಏನಿದೆ ಅಂತಂದ್ರೆ ಮಾದಿಗ ಸಮಾಜ, ಹಿಂದುಳಿದಂತ ಸಮಾಜ 2001-2ರಲ್ಲಿ ನಾವು ಜನಗಣತಿಯ ಪ್ರಕಾರ ಇಡೀ ಭಾರತದಲ್ಲಿ ದಲಿತ ಸಮುದಾಯ ಪ್ರಥಮ ಸ್ಥಾನದಲ್ಲಿರುವಂತಹ ಸಮುದಾಯ. ನಾವು ಮನಸ್ಸು ಮಾಡಿದ್ರೆ ಲೋಕಪ್ಪಣ್ಣ ಅಂತ ಸರ್ಗಳು ಇವತ್ತು MLA ಆಗ್ತಾರೆ, MP ಆಗ್ತಾರೆ, MP ಆಗ್ತಾರೆ, TP ಆಗ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ಖಂಡಿತವಾಗಿಯೂ ಕೂಡ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗ್ತಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕೆ ಅವಕಾಶ ಇಲ್ಲ. ಇದನ್ನ ಕರೆಕ್ಟಾಗಿ ಮನಗಂಡು ಇವತ್ತಿನ ದಿನ ಯಾರು ಬೆಳೀತಾ ಇದ್ದಾರೋ, ಉತ್ತಮ ಮೇಡಮ್ ಬೆಳೀತಾ ಇದ್ದಾರೆ, ಪ್ರೇಮ ಕಕ್ಕರ್ ಅವರು ಬೆಳೀತಾ ಇದ್ದಾರೆ, ಲತಾ ಮೇಡಮ್ ಅವರು ಬೆಳೀತಾ ಇದ್ದಾರೆ, ಮಹಾಲಕ್ಷ್ಮಿ ಅವರು ಬೆಳೀತಾ ಇದ್ದಾರೆ ಅಂತ ತಕ್ಷಣನೇ ಅವ್ರ ಕಾರ್ಯದ ಜಗ್ಗುವಂತ ಕೆಲಸ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ದಯಮಾಡಿ ಹೇಳ್ತೀನಿ, ಇದನ್ನ ಬಿಡಬೇಕು. ಇನ್ನು ಮುಂದೆ ಬಿಡಿ. ಬ್ರಿಟಿಷರು ಎಲ್ಲೂ ಆಡೋಗಿಲ್ಲ. ದಯಮಾಡಿ ನಮ್ಮ ಒಳಗೆ ಬ್ರಿಟಿಷರ್ ಇದ್ದಾರೆ. ಇದು ಕಡಾ ಕಂಡೀಷನ್ ಆಗಿ ಹೇಳ್ತಾರಂತ ಮಾತೇನಂದ್ರೆ ಬ್ರಿಟಿಷರು ನಮ್ಮ ಪಕ್ಕದಲ್ಲೇ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಹೀಗಾಗಿ ನಮ್ಮ ಸಮಾಜ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮುಂದುವರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯಮಾಡಿ ಇದಕ್ಕೆ ಎಲ್ಲರೂ ಕೂಡ ಕಟ್ಟುಬದ್ಧವಾಗಿ ಏನ್ ನಡಿಬೇಕಂತಂದ್ರೆ ನೀವು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರೇಮ ಕರ್ಕರಿ ಮೇಡಮ್ ಅವರು ಹೇಳ್ತಾ ಇದ್ರು, ಪ್ರತಿ ದಿನ ನಾನು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೇನೆ.
ನಾನು ಮಾಡಿದ 10% ನೀವು ಮಾಡಿ ನಮ್ಮ ಸಮಾಜ ಮುಂದೆ ಬರುತ್ತೆ ಅಂತ ಹೇಳಿದ್ರು. 100ಕ್ಕೆ 100% ಸತ್ಯ ಅದು. ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಿದಂತ ದಿನಮಾನ ಇವತ್ತು ರಾತ್ರಿ 10 ಗಂಟೆ ಆದರೂ ಮನೆ ಬರೋಕ್ಕೆ ಯಾಕಂದ್ರೆ ಆ ಪೊಲಿಟಿಷಿಯನ್ ಇಲ್ಲಿ ನಮ್ಮ ಸಮಾಜದವರಿಗೆ ಅನ್ಯಾಯ ಆಗಿದೆ.